7ನೇ ವಾಕ್ಯದಲ್ಲಿ ನೀವು ನೋಡ್ರಿ, ಯಾವ ಸಿಪಾಯಿ ಆದರೂ ಸ್ವಂತ ಖರ್ಚಿನಿಂದ ಯುದ್ಧಕ್ಕೆ ಹೋಗುವುದುಂಟೆ. ನೆಕ್ಸ್ಟ್ ನೋಡ್ರಿ, ದ್ರಾಕ್ಷೆ ತೋಟ ಮಾಡಿದವನು ಅದರ ಫಲವನ್ನು ಏನು ಮಾಡಲ್ವಾ, ತಿನ್ನದೇ ಇರುವನು. ಪಶು ಸಾಕಿದವನು ಅವುಗಳ ಹೈನಿನಿಂದ. ನೋಡ್ರಿ, ಸಭೆಯನ್ನು ದೇವರು ಮೂರು ಹೋಲಿಸಿದ್ದಾನೆ. ಒಂದು ಸೇನೆ, 2ನೇದು ದ್ರಾಕ್ಷೆ ತೋಟ, 3ನೇದಾಗಿ ಯಾವುದದು, ಮಂದೆ. ಈ 3 ನೋಡ್ಕೊಳ್ಳೋಕ್ಕೆ ದೇವರು ಸೇವಕನಿಟ್ಟಿರುವಾಗ ಆ ಸೇವಕನು ಅವುಗಳನ್ನು ಹೊಂದಿಕೊಳ್ಳಿಕ್ಕೆ, ಅದರಿಂದ ಪ್ರತಿಫಲ ಹೊಂದುವುದಕ್ಕೆ ಅವನಿಗೆ ಅರ್ಹತೆ ಇದೆ. 2ನೇದಾಗಿ ಹೇಳ್ತಾ ಇದ್ದೀನಿ, 7ರಿಂದ 10 ವಾಕ್ಯದಲ್ಲಿ ಸೇವಕರು ಹೊಂದಬೇಕಾದಂಥ ಫಲ. ಸೇವೆ ಮಾಡುವವರಿಗೆ ಪ್ರತಿಯೊಬ್ಬರುಗಳು ಕೂಡ ಸಭಾ ಸೇವೆ ಮಾಡುವಂಥ ಸೇವಕರುಗಳಿಗೆ ಆ ಸಭೆಯ ವಿಶ್ವಾಸಿಗಳು ಪ್ರತಿಫಲವನ್ನು ಕೊಡಬೇಕು. ಅವನು ಅದನ್ನು ತಿನ್ನೋದರಲ್ಲಿ ಯಾವುದೇ ಅಯೋಗ್ಯತನ ಇಲ್ಲವೇ ಇಲ್ಲ. ಯಾಕಂದರೆ 8ನೇ ವಾಕ್ಯದಲ್ಲಿ ಹೇಳುತ್ತೆ, ಧರ್ಮಶಾಸ್ತ್ರವು ಏನು ಹೇಳ್ತದೆ, ಇದನ್ನು ಹೇಳೋದಿಲ್ವೋ, ಕಣ ತುಳಿಯುವ ಎತ್ತಿನ ಬಾಯಿಯನ್ನು ಏನು ಮಾಡಬಾರ್ದು, ಕಟ್ಟಬಾರ್ದು. ಅದು ತುಳಿತಾ ಇದೆ, ಅದು ಕಷ್ಟಪಡ್ತಾ ಇದೆ, ಅದು ಸೇವೆ ಮಾಡ್ತಾ ಇದೆ, ಆದರೆ ಅದನ್ನು ಹೋಗಿ ಊಟನೂ ಮಾಡಬೇಡ ಅಂತ ಹೇಳಿಬಿಟ್ಟು ಬಾಯಿ ಕಟ್ಬಿಟ್ರೆ ಅದು ನ್ಯಾಯನಾ? ಪೌಲ ಹೇಳ್ತಾ ಇದ್ದಾನೆ. ಇದು ಯಾಕೆ ಹೇಳಿದ್ನು, ಅರಣ್ಯಕಾಂಡದಲ್ಲಿ ದೇವರು ಲೇವಿಯರಿಗೆ ಆಸ್ತಿ ಇಲ್ಲ ಅಂತ ಹೇಳಿದ್ನು. 18ನೇ ಅಧ್ಯಾಯ 23 ಏನು ಹೇಳುತ್ತೆ, ದೇವರು ಹೇಳ್ತಾನೆ ಅಲ್ಲಿ, ವಾಕ್ಯ ಹೇಳುತ್ತೆ, ಕೆಳಗಡೆ ಭಾಗ ಹೇಳುತ್ತೆ, ಇಸ್ರಾಯೇಲ್ಯರ ಮಧ್ಯದಲ್ಲಿ ಲೇವಿಯರಿಗೆ ಏನಿರಬಾರ್ದಂತೆ, ಸ್ವಂತವಾದಂಥ ಭೂಸ್ಥಿತಿಯು ಏನು ಮಾಡೋದಿಲ್ಲ, ಉಂಟಾಗುವುದಿಲ್ಲ. ಅವರಿಗೆ ಓನ್ ಪ್ರಾಪರ್ಟಿ ಇರಬಾರ್ದು ಅಂತ ದೇವರು ಹೇಳಿದ್ನು. ಹಾಗಂತ ಲೇವಿಯರಿಗೆ ದೇವರು ಏನೂ ಕೊಡಲಿಲ್ವಾ? ಲೇವಿಯರನ್ನು ಹೆಂಗೆ ನೋಡ್ಕೋಬೇಕು ಅಂತ ದೇವರು ಕೆಳಗಡೆ ಹೇಳ್ತಾನೆ 30ನೇ ವಾಕ್ಯದಲ್ಲಿ. ಲೇವಿಯರಿಗೆ ಹೀಗೆ ಹೇಳಬೇಕು, ನಿಮಗೆ ದೊರಕಿದ್ದರಲ್ಲಿ ದಶಮಾಂಶ ಅವಾಗ 10ನೇ ಪಾಲನ್ನೆಲ್ಲ ಪ್ರತ್ಯೇಕಿಸಿ ದೇವರಿಗೆ ಕೊಡಬೇಕು ಅಂತ 26ನೇ ವಾಕ್ಯ ಹೇಳಿದ ಮೇಲೆ 30ನೇ ವಾಕ್ಯ ಹೇಳುತ್ತೆ, ನಿಮಗೆ ದೊರಕಿದ್ದರಲ್ಲಿ ನೀವು ಉತ್ತಮವಾದದ್ದನ್ನೇ ಪ್ರತ್ಯೇಕಿಸಿ ಸಮರ್ಪಿಸಿದ ಮೇಲೆ ಮಿಕ್ಕದ್ದನ್ನು ಕಣಕದಲ್ಲಿನ ದವಸದ ಹಾಗೂ ದ್ರಾಕ್ಷೆ ತೊಟ್ಟಿಯ ರಸದ ಹಾಗೂ ಭಾವಿಸಿ ಉಪಯೋಗಿಸ್ಕೊಳ್ಬೋದು. 31ನೇ ವಾಕ್ಯದಲ್ಲಿ ಹೇಳ್ತಾನೆ, ನೀವು ನಿಮ್ಮ ಮನೆಗಳವರು ಅದನ್ನು ಯಾವ ಸ್ಥಳದಲ್ಲಿ ಆದರೂ ಏನು ಮಾಡ್ಬೋದು, ಊಟ ಮಾಡ್ಬೋದು. ನೀವು ದೇವದರ್ಶನದ ಗುಡಾರದ ಪರಿಚರ್ಯವನ್ನು ಮಾಡಿದ್ದಕ್ಕೆ ಅದು ನಿಮಗೆ ಏನಂತೆ, ಪ್ರತಿಫಲ. ಇಲ್ಲಿರುವಂಥ ಕಾಣಿಕೆಗಳನ್ನು ಅದರಿಂದ ತೆಗೆದುಕೊಂಡು ಬದುಕುವುದು, ಒಬ್ಬ ಸೇವಕನಿಗೆ ಆ ಸೇವೆಯಿಂದ ಬರುವಂಥದ್ದನ್ನು ಉಪಯೋಗಿಸುವುದು, ಅದು ಅವನಿಗೆ ಪ್ರತಿಫಲ ಅಂತ ವಾಕ್ಯ ಹೇಳುತ್ತೆ. ಆದರೆ ಆ ಪ್ರತಿಫಲವನ್ನು ದೇವರು ಸೇವಕರುಗಳಿಗೆ ಹೊಂದಲಿಕ್ಕೆ ಹೇಳಿದರೂ ಕೂಡ ಕೆಲವರು ಅವುಗಳನ್ನು ನಿರಾಕರಿಸಿ ಬದುಕ್ತಾ ಇದ್ದರೆ ಅದನ್ನು ನಾವು ಹೇಗೆ ನೆನೆಸ್ಬೇಕು? ಒಂದು 2-3 ತಿಂಗಳಿರ್ಬೋದು. ಒಂದು ಸರಿ ರವಿ ಇವತ್ತು ಬಂದಿಲ್ಲ, ಅವನೇನು ಮಾಡಿದ್ದಾನೆ, ನನ್ನ ಮಕ್ಕಳನ್ನ ಕರ್ಕೊಂಡೋಗಿ ಕೇಕ್ ಏನೇನೋ ಕೊಡಿಸ್ಬಿಟ್ಟ. ಅವನಿಗೆ ಅವ್ರ ಮನೇಲಿ ಏನಕ್ಕೋ ಕೊಡೋದು ದುಡ್ಡು. ಅವನಿಗೆ ನಮ್ಮ ರಾಜು ಮಗುಗೂ ಕೂಡ ಏನು ಮಾಡಿಬಿಟ್ಟಿದ್ದಾನೆ, ಅವನು ಗಿಫ್ಟ್ ಕೊಡಿಸಿದ್ದಾನೆ. ಅವ್ರ ಅಮ್ಮ ಹೋದ್ವಾರ ಫೋನ್ ಮಾಡಿದ್ರು, ಅವನು ದುಡ್ಡು ಎಲ್ಲೆಲ್ಲೋ ಏನೇನೋ ಮಾಡಿಬಿಟ್ಟವನಪ್ಪ. ಇಲ್ಲೇನು ನಾವು ಯಾರೂ ಹೆಚ್ಚಾಗಿ ಅವನ ಹತ್ರ ತೊಗೊಂಡಿಲ್ಲ ಪಾಪ. ಆದರೆ ಅವನಿಗೂ ಕೆಲವು ಸರಿ ನನಗೆ ಯಾವಾಗಾದರೂ ಫೋನ್ ಮಾಡಿರ್ತಾನೆ, ಅಣ್ಣ ಒಂದು 200 ರೂಪಾಯಿ ಹಾಕೋಣ, ನಾನಿಲ್ಲಿ ಪೆಟ್ರೋಲ್ ಖಾಲಿಯಾಗಿ ನಿಂತ್ಬಿಟ್ಟಿದ್ದೀನಿ. ಇದು ಅವನ ಪ್ರೀತಿ. ಈ ವಾರನೇ ಮಿಸ್ ಆಗಿಬಿಟ್ಟ, ಗದ್ರದೆ ಏನೋಕ್ಕೋ ವಿಷಯಕ್ಕೆ. ಆದರೆ ನಿಮಗೆ ಗೊತ್ತಾ, ಅವನ ಆ ತಿಂಡಿ ಎಲ್ಲ ಕೊಡಿಸ್ಬಿಟ್ಟು ಇವ್ರು ಬಂದು ಹೇಳಿದ್ರು, ಅವನು ಹೇಳಿದ್ನಂತೆ, ಪಾಸ್ಟ್ರು ಮಕ್ಕಳು ಕಣೋ, ನಿಮಗೆಲ್ಲರಿಗೂ ಒಳ್ಳೆ ಊಟ ಕೊಡಿಸ್ಬೇಕು ಕಣೋ, ನಾನು ಬರೀ ಇವೆಲ್ಲ ಕೊಡಿಸ್ಬಿಟ್ಟೆ ಕಣೋ ಅಂದಂತೆ. ನಿಮಗೆ ಗೊತ್ತಾ, ಆ ಮಾತು ನನಗೆ ಕೇಳಿದಾಗ ಒಬ್ಬ ಮೂಢ ಮಂಕು ಪೆದ್ದ ಅಂತೀವಿ, ಆದರೆ ಅವನು ಒಬ್ಬ ಸೇವಕರ ಮಕ್ಕಳನ್ನು ಅವನು ನೋಡಿದ್ದು ನನಗೊಂಥರ ಆದರಣೆ ಉಂಟು ಮಾಡ್ತು. ನಿಮ್ಮಲ್ಲೂ ಕೆಲವರು ಹಂಗೆ ಮಾಡ್ತೀರಾ ನನ್ನ ಮಕ್ಕಳುಗಳಿಗೆ? ಈ ರೀತಿ ಕೆಲವರುಗಳು ಮಾಡುವಂತಹ ಪ್ರೀತಿ, ತೋರುವಂತಹ ಕಾರ್ಯ ನಮ್ಮನ್ನು ಮತ್ತೆ ಸೇವೆ ಮಾಡಲಿಕ್ಕೆ ನಮ್ಮನ್ನು ಪ್ರೇರೇಪಿಸ್ತದೆ. ಯಾಕಂದರೆ ಅದು ಅವರು ಹೊಂದಬೇಕಾಗಿರುವಂಥ ಪ್ರತಿಫಲ. ಜ್ಞಾನೋಕ್ತಿ 27-23ನೇ ವಾಕ್ಯ, 27-23 ಅಲ್ಲಿ ವಾಕ್ಯ ಏನು ಹೇಳುತ್ತೆ, ನಿನ್ನ ಹಿಂಡುಗಳ ಸ್ಥಿತಿಯನ್ನು ಚೆನ್ನಾಗಿ ತಿಳ್ಕೊಂಡಿರು, ನಿನ್ನ ಮಂದೆಗಳ ಮೇಲೆ ಏನಿರಬೇಕು, ಮನಸ್ಸಿಡು. ನಿಮ್ಮನ್ನು ಚೆನ್ನಾಗಿ ತಿಳ್ಕೊಂಡಿರೋದ್ರಿಂದನೇ ಅವಾಗವಾಗ ಫೋನ್ ಮಾಡಿ ಗದರೋದು, ನೀವು ಈ ವಿಷಯದಲ್ಲಿ ಹಿಂಗಿರಬಾರ್ದು, ಹಿಂಗೆ ಮಾಡಬಾರ್ದು ಅಂತ. ಕೆಲವು ಸಾರಿ ನೀವು ಆ ಅವಕಾಶ ನನಗೆ ಕೊಡಲಿಲ್ವಾ, ನಾನು ನಿಮ್ಮ ಹತ್ರ ನಿಮಗೆ ಏನು ಮಾತಾಡೋದೇ ಇಲ್ಲ. ಯಾಕಂದರೆ ಇಲ್ಲಿ ವಾಕ್ಯ ಹೇಳ್ತಾ ಇದೆ, ನಾನು ಅದನ್ನು ಮಾಡಿ, ವಾಕ್ಯ ನೀವು ಕೆಳಗಡೆ ಹೋದರೆ, ಸಂಪತ್ತು ಶಾಶ್ವತವಾಗಿರುವುದಿಲ್ಲ, ಕಿರೀಟವು ತಲತಲಾಂತರಗಳವರೆಗೆ ನಿಂತೀತೋ. ಅದಕ್ಕೆ ನನ್ನ ಮನೆಯಲ್ಲಿ ನೀವು ಯಾರಾದರೂ ಬಂದು ನನಗೇನಾದರೂ ಕೊಟ್ಟೋದ್ರೆ, ಅಥವಾ ನಾನು ನಿಮಗೇನಾದರೂ ಕೊಟ್ಟರೆ, ವಾಪಸ್ಸು ನಾನು ರೂಮ್ಗೆ ಹೋದಾಗ ಒಂದು ಸಣ್ಣದಾಗಿ 1-2 ಹನಿ ಸುರಿಸ್ತೀನಿ. ಅದು ನೆನ್ನೆ ಕೂಡ ನಾನು ಮಾಡಿದೆ. ಒಂದು ಕುಟುಂಬ ನನ್ನ ನೋಡ್ಲಿಕ್ಕೆ ಬಂದಾಗ, ಸ್ವಾಮಿ ಇವರು ನನಗೆ ತೋರ್ತಾ ಇರುವಂಥದ್ದು ಪ್ರೀತಿ, ಅಥವಾ ನಾನು ಇವರಿಗೆ ತೋರ್ತಾ ಇರುವಂಥ ಈ ಪ್ರೀತಿ ಮುಂದೊಂದು ದಿವಸ ನಿನ್ನನ್ನು ಅವರು ಪ್ರೀತಿಸುವಂತೆ ಮಾಡಲಿ ಸ್ವಾಮಿ.
ಎಷ್ಟೋ ಸರಿ ನಾನು ಆ ರೀತಿ ಕಣ್ಣೀರಿನಿಂದ ಸಂತೋಷದಿಂದ ಕೃತಜ್ಞತೆ ಹೇಳಿದ್ದೀನಿ. ಯಾಕಂದರೆ ಅಲ್ಲಿ ವಾಕ್ಯ ಹೇಳ್ತಾ ಇದೆ, ಹುಲ್ಲನ್ನು ಕೊಯ್ದು ಹೊತ್ತುಕೊಂಡು ಬಂದ ಮೇಲೆ ಹಸಿ ಹುಲ್ಲು ತಲೆದೋರುವುದು. 26ನೇ ವಾಕ್ಯ ನೋಡ್ರಿ, ಕುರಿಗಳಿಂದ ನಿನಗೇನಾಗುತ್ತಂತೆ, ಉಡುಪಾಗುತ್ತೆ. ಗಮನಿಸ್ರಿ, ಒಬ್ಬ ಕುರುಬ ಕುರಿಗಳನ್ನ ಮೇಯಿಸಿದ್ರೆ ಕುರಿಗಳಿಂದ ಅವನಿಗೇನು ಬೇಕು, ಸ್ವೆಟರ್ ಹಾಕೋಬೋದು ಅವನು. ನೀವು ಶರ್ಟು ಕೊಡಲ್ವಲ್ಲ, ಇನ್ನು ಸ್ವೆಟರ್ ಹಾಕೋದಿಲ್ಲಿ ಅನ್ನೋ ಥರ ಆ ವಾಕ್ಯಗಳ ಅರ್ಥ ಆಗ್ಬೇಕು ನಿಮಗೆ. ಅವನು ಉಡುಪು ಹಾಕೋಬಹುದು. ವಾಕ್ಯ ಏನು ಹೇಳುತ್ತೆ, ಆಡುಗಳಿಂದ ಏನಾಗುತ್ತೆ, ಹೊಲದ ಕ್ರಯ ಏಳುವುದು. ನಿನ್ನ ಊಟಕ್ಕೂ ಮನೆಯವರ ಆಹಾರಕ್ಕೂ ಮೇಕೆಯ ಹಾಲು ಬೇಕಾದಷ್ಟು ಆಗುವುದು, ಅದು ತೊತ್ತುಗಳಿಗೂ ಏನಾಗುತ್ತಂತೆ, ಜೀವನವಾಗುವುದು. ಹಾಗಿದ್ರೆ ಈ ವಾಕ್ಯಗಳು ಏನು ಹೇಳ್ತಾ ಇದೆ, ಒಂದು ಕುರಿಯನ್ನು ಬೆಳೆಸಿದ್ರೆ ಅಥವಾ ಅದನ್ನು ಪೋಷಿಸಿದ್ರೆ, ವಾರ ವಾರ ಅದಕ್ಕೆ ಬೇಕಾಗಿರುವಂಥ ಆಹಾರಗಳನ್ನು ವಾಕ್ಯಗಳನ್ನು ಕೊಟ್ಟರೆ, ಅದನ್ನು ನಿಜವಾಗ್ಲೂ ಸ್ವೀಕರಿಸಿ ಕುರಿ ತಿಂದರೆ, ಆ ಕುರಿ ವಾಪಸ್ ಏನು ಕೊಡಬೇಕು, ಉಡುಪನ್ನು ಕೊಡಬೇಕು, ಗೌರವಿಸಬೇಕು, ಸೇವೆಗಳಿಗೆ ಅದು ಸೇವಕರುಗಳನ್ನು ಮಾನಿಸಬೇಕು ಅಂತಲೇ ದೇವರ ವಾಕ್ಯ ಹೇಳಿದ್ದು. ಒಂದನ್ನು ಮಾಡಿ ಅಡ್ವಾಂಟೇಜ್ ತೊಗೊಂಡು ಬದುಕಿ ಅಂತಲ್ಲ ಹೇಳ್ತಾ ಇರೋದು. ಹಾಗಂತ ಹೇಳಿ ಆ ಕುರಿಗಳನ್ನ ಹಿಂಸೆ ಮಾಡಿ ಸೇವಕ ದಬ್ಬಾಳಿಕೆ ಮಾಡಿ ಕಸ್ಕೋಬೇಕು ಅಂತಲೂ ದೇವರು ಹೇಳಿಲ್ಲ. ಅದು ಅರ್ಥ ಮಾಡ್ಕೋಬೇಕು ನೀವು. ಈ ವಾಕ್ಯಗಳನ್ನೆಲ್ಲ ನಾನು ತಿರುಚಲಿಕ್ಕೆ ಹೇಳ್ತಾ ಇಲ್ಲ. ಯಥಾರ್ಥವಾಗಿ ಒಂದು ವೇಳೆ ಅದನ್ನು ನಾವು ಮಾಡೋದು ನೋಡಿದ್ರೆ, ನಾವು ಅವುಗಳನ್ನ ಪಡೀಲಿಕ್ಕೆ ನಮಗೆ ಹಕ್ಕಿದೆ, ಅದು ನಮಗೆ ಪ್ರತಿಫಲ. ಪಾಸ್ಟರ್ ಥಾಮಸ್ ರಾಜ್ 5 ಮಕ್ಕಳು, ಅದರಲ್ಲಿ ಮೊದಲು 3 ಗಂಡು ಮಕ್ಕಳುಗಳು ಹುಟ್ಟಿದಾಗ ಅವ್ರುಗಳನ್ನ ಸ್ಕೂಲಿಗೆ ಕರ್ಕೊಂಡು ಹೋಗ್ತಾ ಇದ್ರಂತೆ. ಕೆಲವು ಸಾರಿ ಆ 2 ಹೆಣ್ಮಕ್ಳುಗಳಾದಮೇಲೆ ಅವರು ಯಾವಾಗಲೂ ಕರ್ಕೊಂಡು ಹೋಗೋಕ್ಕೆ ಅವ್ರಿಗೆ ಹಿಂಸೆ. ಯಾಕಂದರೆ ಒಂದು ಗಾಡೀಲಿ ಎಲ್ಲರೂ ಕೂರೋಕ್ಕಾಗಲ್ಲ. ಅಸೋಸಿಯೇಟ್ ಪಾಸ್ಟರ್ಗಳ ಹತ್ರ ಹೆಣ್ಮಕ್ಳುಗಳನ್ನ ಸ್ಕೂಲಿಗೆ ಕಳಿಸೋದು ಕಷ್ಟ, ಸೇವೆಗಳು ಸ್ವಲ್ಪ ಬೆಳೀತಾ ಹೋಗಿದ್ರಿಂದ. ಆ 2 ಹೆಣ್ಮಕ್ಳುಗಳನ್ನ ಇವ್ರು ಕರ್ಕೊಂಡು ಹೋಗುವಾಗ ಅವ್ರಿಗೆ ಇದ್ದಂಥ ಹಿರಿಯ ಮಕ್ಕಳಿಗೆ ಸೈಕಲ್ ಕೊಡಿಸ್ಬಿಟ್ರು. ಸೈಕಲ್ನ ತೊಗೊಂಡು ಪಾಸ್ಟರ್ ಗೇಬ್ರಿಯಲ್ ಮೈಕಲ್ ಸ್ಕೂಲಿಗೆ ಹೋಗಿದ್ದೆ. ಒಬ್ಬ ಹುಡುಗ ಭಾಳ ಹೀನಾಮಾನವಾಗಿ ಮಾತಾಡಿದಂತೆ. ನಮ್ಮ ಅಪ್ಪ ಕೊಡೋ ಕಾಣಿಕೆಗಳಿಂದ ಎಲ್ಲ ನೀವುಗಳೆಲ್ಲ ಸೈಕಲ್ ತೊಗೊಂಡು ತಿರುಗ್ತಿದ್ದೀರಲ್ರೋ. ಪಾಪ ದೇವರ ಮನುಷ್ಯ ಏನು ಮಾಡಿದ್ರು, ಬರೀ ಸೈಕಲ್ ಕೊಡಿಸಿದ್ರು. ಅದು ಹೆಣ್ಮಕ್ಳುಗಳನ್ನು ಕರ್ಕೊಂಡು ಎಲ್ಲರನ್ನೂ ಕಳ್ಸೋಕ್ಕಾಗಲ್ಲ. ನಿಮಗೆ ಗೊತ್ತಾ, ಪಾಸ್ಟರ್ ಥಾಮಸ್ ರಾಜ್ ಸೇವೆಯಲ್ಲಿ ಅವ್ರು ಹೇಳ್ತಾರೆ, ಸೊಳ್ಳೆ ಪರದೆ ತಗೊಂಡಿದ್ದಕ್ಕೆ ವಿಶ್ವಾಸಿಗಳು ಸಭೆ ಬಿಟ್ಟು ಹೊಟ್ಟೋದ್ರಂತೆ. ಏನು ತಗೊಂಡಿದ್ದಕ್ಕೆ? ಪಾಸ್ಟ್ರಿಗೆ ಸೊಳ್ಳೆ ಪರದೆ ಬೇಕಾ? ಪಾಪ ನೀವು ಯಾರೂ ಹಂಗಿಲ್ಲ. ಇವತ್ತು ನೀವು ನಗ್ತಿದ್ದೀರಾ, ನಿಜವಾಗ್ಲೂ ಅವೆಲ್ಲ ಯೋಚನೆ ಮಾಡಿದ್ರೆ ಎಷ್ಟು ಹೃದಯಕ್ಕೆ ಸಂಕಟ ಆಗ್ತದೆ. ಯಾಕಂದರೆ ಅವ್ರ ಮಗ ಕೀಬೋರ್ಡ್ ನುಡಿಸಿದ್ದಕ್ಕೆ ಸಭೆ ಡಿವೈಡ್ ಮಾಡ್ಕೊಂಡು ಹೋದಂಥ ಒಬ್ಬ ಪಾಸ್ಟರ್ ಇದ್ದಾರೆ. ಅದಕ್ಕೆ ಥಾಮಸ್ ರಾಜ್ ಹೇಳ್ತಾರೆ, ಇಲ್ಲಿಂದ ಬಿಟ್ಟು ಹೋದವರೆಲ್ಲ ದೇವ್ರ ಹೆಸರಲ್ಲಿ ಸಭೆ ಕಟ್ಟಲಿಲ್ಲ, ನನ್ನ ಹೆಸರಲ್ಲಿ ಸಭೆ ಕಟ್ಟಿದ್ರು. ಪಾಸ್ಟರ್ ಹಿಂಗೆ ಮಾಡಿದ್ರು, ಪಾಸ್ಟರ್ ಹಂಗೆ ಮಾಡಿದ್ರು, ಹಂಗಾಗಿ ಅಲ್ಲೊಂದು ಪ್ರೇಯರ್ ಮಾಡೋಣ. ಪಾಸ್ಟರ್ ಎಲ್ಲ ಪಾಸ್ಟರ್ ಥಾಮಸ್ ರಾಜ್ ಹೆಸರಲ್ಲಿ ಸೇವೆ ಮಾಡಿದ್ರಂತೆ. ಇಲ್ಲಿಂದ ಕೆಲವ್ರು ಏನಾದರೂ ಹೋಗಿ ನನ್ನ ಹೆಸರನ್ನ ಹಾಳು ಮಾಡಿ, ಅವರೆಲ್ಲ ಪ್ರೋತ್ಸಾಹನೆ ಮಾಡಲ್ಲ, ಅಯ್ಯಪ್ಪ ಹಂಗೆ ಹೇಳ್ತಾನೆ ಅಂತ ಹೇಳ್ಬಿಟ್ಟು ಅವ್ನು ಇನ್ನೊಂದು ಚರ್ಚ್ ಸ್ಟಾರ್ಟ್ ಮಾಡ್ದ. ಅಲ್ಲಿಗೆ ಇನ್ನೊಬ್ರು ಕೈ ಇಟ್ಟು ಪ್ರೇಯರ್ ಮಾಡಿ ಅವನ್ನ ಸೇವಕ ಮಾಡಿದ್ರು. ದೇವ್ರ ಕರೆದಿ ಸೇವೆ ಮಾಡಿದ್ರ? ಗಮನ ಇಟ್ಟು ಕೇಳ್ರಿ. ಅದೆಲ್ಲ ಆಗುವಾಗ ಆ ಹುಡುಗ ಕೆಟ್ಟದಾಗಿ ಮಾತಾಡುವಾಗ ಅವರಿಬ್ಬರು ಭಾಳ ನೊಂದ್ಕೊಂಡ್ರಂತೆ. ಇತ್ತೀಚೆಗೆ ಪಾಸ್ಟರ್ ಗೇಬ್ರಿಯಲ್ ಒಂದು ಸರಿ ಹೇಳಿದ್ರು, ತಂದೆ ತಾಯಿಗಳು ಮಾತಾಡೋದನ್ನು ಮಕ್ಕಳುಗಳು ಕೇಳಿಸ್ಕೊಂಡ್ರು. ಇವತ್ತು ಸಂಕಟದಿಂದ ಅವ್ರು ಹೇಳಿದ್ರು, ಆ ಮಾತಾಡಿದ ಹುಡುಗ ಇವತ್ತಿಗೂ ಕುಡುಕ. ನಿಮ್ಮ ಹೃದಯದ ಆಳಕ್ಕೆ ಹೋಗಬೇಕು. ಸೇವಕರ ಮಕ್ಕಳ ಬಗ್ಗೆ ಭಾಳ ಹೀನಾಯಮಾನವಾಗಿ ಮಾತಾಡಿದಂಥ ಏನೋ ವ್ಯಕ್ತಿ ಏನಾಗಿದ್ದಾನೆ ಇವತ್ತು? ಕುಡುಕ. ಸಂಕಟದಿಂದ ಇದನ್ನು ಹೇಳ್ತಾ ಇರೋದು ಇವತ್ತು. ಯಾಕಂದರೆ ಆ ಪ್ರತಿಫಲವನ್ನು ಅವರು ಅನುಭವಿಸುವಾಗ ಅದು ಅವರಿಗೆ ಪ್ರತಿಫಲ ಅಲ್ಲ, ಅದು ಯಾಕೆ ಬೇಕಾಗಿತ್ತಾ ಅನ್ನುವಂತಹ ಜಗತ್ತಿನಲ್ಲಿ ಇವತ್ತು ನಾವು ಓಡ್ತಾ ಇದ್ದೀವಿ. ಆದರೆ 2 ಕೊರಿಂಥ 9:10 ಹೇಳ್ತಾನಲ್ಲ, ದೇವರು ಚಿಂತಿಸುವುದು ಎತ್ತಿಗಾಗಲ್ಲ, ನಮಗಾಗಿ. ಬರೀ ಎತ್ತಿಗೆ ಬಾಯಿ ಕಟ್ಟಬಾರ್ದು ಅಂದರೆ, ಮನುಷ್ಯನು ಒಂದು ವೇಳೆ ಕಷ್ಟಪಟ್ಟು ಸೇವೆ ಮಾಡ್ತಾ ಇದ್ರೆ ನೀನು ಅವನನ್ನು ಎಷ್ಟು ಚೆನ್ನಾಗಿ ನೋಡ್ಕೋಬೇಕು. ನಮಗಾಗಿ ಉಳುವಂತಹ ಪಾಲು, ಒಕ್ಕುವಂತಹ ಪಾಲು ನಮಗೆ ಸಿಗೋದೇನಂತೆ? ನ್ಯಾಯ. ಅದು ನನಗೆ ಸಿಗಬೇಕು ಅಂತ ಪೌಲನು ಹೇಳ್ತಾ ಇದ್ದಾನೆ. ಯಾಕಂದರೆ ಪೌಲನು ಕೊರಿಂಥ ಸಭೆಗೆ ಫ್ರೀಯಾಗಿ ಅವನು ಸೇವೆ ಮಾಡಿದ್ರು ಕೂಡ ಒಂದು ವಾಕ್ಯ ನೀವು ಓದಬೇಕು. 2 ಕೊರಿಂಥ 11:8 ವಾಕ್ಯ. 2 ಕೊರಿಂಥ 11:8. ಪೌಲ ಟೆಂಟ್ಗಳನ್ನು ಕಟ್ಕೊಂಡು ಸೇವೆ ಮಾಡ್ದ. ಆದರೆ 2 ಕೊರಿಂಥ 11:8 ವಾಕ್ಯ ಓದಿ ನೋಡ್ರಿ. ಕೊರಿಂಥ ಸಭೆಗೆ ಅವನು ಹೆಂಗೆ ಸೇವೆ ಮಾಡ್ದ ಗೊತ್ತಾ? ಈ ವಾಕ್ಯ ಭಾಳಷ್ಟು ಜನ ಓದಿರಲ್ಲ. 2 ಕೊರಿಂಥ 11:8. ನಿಮ್ಮ ಸೇವೆ ಮಾಡುವುದಕ್ಕೋಸ್ಕರ ನಾನು ಇತರ ಸಭೆಗಳಿಂದ ಏನು ಮಾಡಿದೆ? ಸಂಬಳ ತೆಗೆದುಕೊಂಡು ಅವುಗಳನ್ನು ಏನು ಮಾಡಿದಂತೆ? ಸುಲ್ಕೊಂಡು. ತಾಳ್ಮೆಯಿಂದ ಒಂದು ಮಾತು ಹೇಳ, ನೀವು ಬೇಜಾರಾದರೂ ಪರವಾಗಿಲ್ಲ. 4 ವರ್ಷ
ಈ ಸಭೆ ನಡೆಸೋಕ್ಕೆ ನಿಮ್ಮ ಪಾಸ್ಟ್ರು ಕೂಡ ಬೇರೆ ಬೇರೆ ಸಭೆನ ಸುಲ್ಕೊಂಡಿದ್ದೀರಿ. ಅಲ್ಲಲ್ಲಿ ಹೋಗಿ ಮೀಟಿಂಗ್ ಮಾಡಿ ಅಲ್ಲಿರೋದನ್ನ ಒಂದು ಸ್ವಲ್ಪ ತೊಗೊಂಡು ಅದರಲ್ಲಿ ನಾನೊಂದು ಸ್ವಲ್ಪ ಬದುಕಿ ಇಲ್ಲಿರೋದನ್ನ ಸ್ವಲ್ಪ ಇದಕ್ಕೆ ಹಾಕಿ ಈಗಲೂ ಮಾಡ್ತಾಯಿದ್ದೀನಿ, ಪ್ಲ್ಯಾನ್ ಮಾಡ್ತಾಯಿದ್ದೀನಿ. ಏನಕ್ಕೆ ಗೊತ್ತಾ, ನೀವೆಲ್ಲ ಸೇರಿಸಿಡಲ್ವಲ್ಲ ಚರ್ಚ್ಗೆ, ಇಡ್ತೀರಾ? ಚರ್ಚ್ಗೆ ಎಷ್ಟು ಜನ ದುಡ್ಡು ಎತ್ತಿಟ್ಟಿದ್ದೀರಾ? ಎತ್ತಿಟ್ಟು ಕೈ ಎತ್ತಿ. ಚರ್ಚಿಗೆ ಕಟ್ಟೋಕ್ಕೆ, ನೆಕ್ಸ್ಟು ತಗೊಳಕ್ಕೆ ನಿಮ್ದಲ್ವಲ್ಲ. ಆವಾಗ ಯಾವಾಗಾದರೂ ಒಂದು ಅನೌನ್ಸ್ ಮಾಡಿದ್ರೆ ನಂದು ಒಂದು 5,000 ಅವತ್ತು ತಳ್ಬಿಟ್ಟು ಮುಗಿಸ್ಬಿಡೋಣ. ಆದರೆ ಸೇವಕಂದಲ್ವ ಸಭೆ. ಪೌಲನೇ ಹೇಳ್ತಾ ಇದ್ದಾನೆ, ಅರ್ಥ ಮಾಡ್ಕೊಳ್ರಿ, ನಾನು ಸುಲ್ಕೊಂಡೆ. ನೀವು ಒಂದು ವೇಳೆ ನನ್ನನ್ನು ಚೆನ್ನಾಗಿ ಇಲ್ಲೇ ನೋಡಿಕೊಂಡ್ರೆ ನಾನು ಅಲ್ಲೋಗಿ ಫ್ರೀಯಾಗಿ ಮಾಡಿ ಬರ್ಬೋದಾಗಿತ್ತು. ಅರ್ಥ ಆಗ್ತಿದೆಯಾ ನಿಮಗೆ ಪೌಲ ಹೇಳ್ತಾ ಇರೋದು? ಯಾಕಂದರೆ ಒಬ್ಬ ಸೇವಕರು ನನಗೆ ಈಗಲೂ ಚೆನ್ನಾಗಿ ಗೊತ್ತು. ಆ ಸೇವಕರು ಎಲ್ಲೋದ್ರೂ ಕಾಣಿಕೆ ತೊಗೊಳ್ಳಲ್ಲ. ಒಂದು ಸರಿ ಅವ್ರ ಹತ್ರ ನಾನು ಕೇಳಿದೆ, ಫಾಸ್ಟೇ ನೀವು ಹೆಂಗೆ ಸೇವೆ? ಅವ್ರು ಹೇಳಿದ್ರು, ನನ್ನ ಚರ್ಚಲ್ಲಿ ನನಗೆ ಬರೋದು ಸಾಕಪ್ಪ, ಇನ್ನು ಮುಂದೆ ನಾನು ಎಲ್ಲೆಲ್ಲಿ ಹೋಗಿ ಫ್ರೀಯಾಗಿ ಯಾರ್ಯಾರಿಗೂ ವಾಕ್ಯ ಕೊಡಬೇಕು ಅಲ್ಲಿ ಕೊಟ್ಬಿಟ್ಟು ಬರ್ತಾಯಿದ್ದೀನಿ ಅಂದರು. ಆ ಸಭೆ ಮಕ್ಕಳು ನೋಡಿದ್ರೆ ಎಲ್ಲ ವಿಶ್ವಾಸಿಗಳು ಕಾರಲ್ಲಿ ಬರ್ತಿದ್ದಾರೆ ನೋಡ್ರಿ. ಅದು ನೋಡಿದ್ರೂ ನಿಮಗೆ ಇದಿಲ್ಲ. ಯಾಕೆ? ವಿಶ್ವಾಸಿಗಳೇ, ನಮ್ಮ ಜೀವಿತಗಳು ಆಶೀರ್ವದಿಸಲ್ಪಡಬೇಕಂದ್ರೆ ವಾಕ್ಯ ಹೇಳ್ತಾ ಇದೆ, ಪೌಲನೇ ಹೇಳ್ತಾ ಇದ್ದಾನೆ. ಹಾಗಂತ ಹೇಳಿ ನೀವು ನನಗೆ ಲ್ಯಾವಿಶ್ ಕೊಡಬೇಕು ಅನ್ನೋ ಲೈಫ್ನ ಕೊಡಬೇಕನ್ನೋದಲ್ಲ ಇದರ ಅರ್ಥ. ಒಂದು ವೇಳೆ ಕರ್ತನ ಕೃಪೆಯಿಂದ ಅಂತಹ ಜೀವಿತಕ್ಕೆ ದೇವರು ನನ್ನನ್ನು ನಡೆಸಲ್ಲ ಅನ್ನೋದು ನನ್ನ ಒಂದು ನಂಬಿಕೆ. ಆದರೆ ಪೌಲನ್ ಹೇಳ್ತಾ ಇದ್ದಾನೆ, ನಾನು ಆ ರೀತಿ ಸೇವೆ ಮಾಡಿದೆ, ಆ ರೀತಿಯೆಲ್ಲ ನಾನು ತ್ಯಾಗವಾಗಿ ಮಾಡಿದೆ. ನಿಮ್ಮನ್ನು ನಾನು ಬೆಳೆಸೋಕ್ಕೋಸ್ಕರ ಬೇರೆಯವ್ರ ಹತ್ರ ನಾನು ಸುಲ್ಕೊಂಡೆ. ಈ ಕಟ್ಟಡ ಕಟ್ಟೋ ಟೈಮಲ್ಲಿ ನಿಮ್ಮಲ್ಲಿ ಎಲ್ರಿಗೂ ಕೊಡೋಕ್ಕಾಗಿಲ್ಲ, ಹಂಗಾಗಿನೇ ನಾನು ಬೇರೆಯವ್ರ ಹತ್ರ ಕೆಲವು ಸಾರಿ ಫಸ್ಟೆಲ್ಲ ಒಂದು 3-4 ಸಾರಿ ಫೋಟೋ ಕಳಿಸ್ಬಿಟ್ಟೆ. ಒಂದು ದಿವಸ ನಾನು ಇಲ್ಲಿ ಪ್ರಾರ್ಥನೆ ಮಾಡ್ತಾಯಿದ್ದೆ, ದೇವ್ರು ನನಗೆ ಹೇಳಿದ್ರು, ನೀನು ಫೋಟೋಗಳನ್ನ ಕಳ್ಸೋದು ನಿಲ್ಲಿಸ್ಬಿಡು. ಅವತ್ತೇ ಲಾಸ್ಟ್ ಫೋಟೋ ಕಳ್ಸೋದು ನಿಲ್ಲಿಸ್ಬಿಟ್ಟೆ. ಅದಾದಮೇಲೆ ಮಲ್ಕಪ್ಪ ಅವರು ಇಲ್ಲಿ ಪ್ರೇಯರ್ ಮಾಡಿದ್ದು, ಅದಾದಮೇಲೆ ಆ ಗುಂಪಿನವ್ರು ಬಂದು ಇದಕ್ಕೆಲ್ಲ ಪ್ಲಾಸ್ಟಿಂಗ್ ಮಾಡಿಕೊಟ್ಟಿದ್ದು. ಯಾಕಂದರೆ ಒಂದು ದಿವಸ ನನ್ನ ಮನಸ್ಸಾಕ್ಷಿ ಚುಚ್ಚಿತು, ಅಯ್ಯೋ ನಾನು ಯಾಕೆ ಇದನ್ನೆಲ್ಲ ಬೇರೆಯವ್ರ ಹತ್ರ ಕೇಳಿ ಇಸ್ಕೊಬೇಕು, ದೇವರು ನನಗೆ ಕರೆದಿದ್ರೆ ಮಾಡಬೇಕಲ್ವಾ ಅನ್ನುವಂಥ ಅರಿವಿನಲ್ಲಿ ನನಗೆ ಪಾಪದ ಪರಿಜ್ಞಾನ ಉಂಟಾಯಿತು. ಹಾಗಾಗಿ ನಾನು ನಿಮ್ಮ ಹತ್ರ ಇದನ್ನು ಯಥಾರ್ಥವಾಗಿ ಒಪ್ಕೊಳ್ತಾ ಇದ್ದೀನಿ. ಗಲಾತ್ಯ 6ನೇ ಅಧ್ಯಾಯ 6ನೇ ವಾಕ್ಯ ಹೇಳುತ್ತಲ್ಲ, ಉಪದೇಶ ಹೊಂದುವವನು ಉಪದೇಶ ಮಾಡುವವನಿಗೆ ಏನು ಕೊಡಬೇಕಂತೆ? ಒಳ್ಳೆಯ ಪಾಲುಗಳನ್ನು ಏನು ಮಾಡಬೇಕು? ಕೊಡಬೇಕು. ಒಳ್ಳೆಯ ಪಾಲುಗಳನ್ನು ನೀವು ಕೊಡಬೇಕು. ಅದು ಉಪದೇಶವನ್ನು ನೀವು ಹೊಂದ್ಕೊಳ್ತಾ ಇದ್ದರೆ, ಪಾಸ್ಟರ್ ಥಾಮಸ್ ರಾಜ್ ಅದಕ್ಕೆ ಹೇಳಿದ್ರು, ನಿನ್ನ ಮಕ್ಕಳನ್ನ ಟ್ಯೂಷನ್ಗೆ ಕಳಿಸಿದ್ರೆ ಟ್ಯೂಷನ್ ಫೀಸ್ ಕೊಡಬೇಕು. ಟ್ಯೂಷನ್ ಫೀಸ್ ಇಲ್ಲದೆ ಏನು ಮಾಡೋಂಗಿಲ್ಲ. ಯಾವ ಟೀಚರು ಏನು ಮಾಡಲ್ಲ, ನಿನಗೆ ಮಾಡಲ್ಲ. ನಿನ್ನ ವಾರ ವಾಕ್ಯ ಕಲಿತು ಈ ವಾಕ್ಯಗಳು ನಿನ್ನನ್ನು ನಿನ್ನ ಕುಟುಂಬನ ನಡೆಸ್ತಾ ಇದೆ ಅಂದರೆ ನೀನು ಫೀಸ್ ಕಟ್ಟಬೇಕು. ಲೆಕ್ಕ ನೋಡಿದ್ರೆ ಚರ್ಚ್ಗೆ ನೀನೆಲ್ಲಿ ಫೀಸ್ ಕಟ್ತಿದೀಯಾ? ಫ್ಯೂಸ್ನೇ ಕಿತ್ತಾಕ್ಬಿಟ್ಟು ಹೋಗ್ಬಿಡ್ತಿದ್ಯಾ ಕೆಲವರೆಲ್ಲ. ಯಾಕಂದರೆ ಕೆಲವ್ರು ಯಾರೋ ಬಂದು ಹೇಳ್ತಾರೆ, ನಾನು ನೋಡಿದ್ದೀನಿ, ಕೋಳಿ ಇದೆ ಗೊತ್ತಾ, ನಾನು ಇತ್ತೀಚೆಗೆ ನೋಡಿದೆ, ಒಂದು ಕೋಳಿ ಮೊಟ್ಟೆ ಹಾಕಬೇಕು ಅಂತ ಹೋಯ್ತಾ ಇರುತ್ತೆ. ನಾನು ಒಂದು ಸರಿ ಹಳ್ಳಿಲಿ ಗಮನಿಸಿದೆ, ಅದು ಅದು ಮೊಟ್ಟೆ ಹಾಕಕ್ಕೆ ಹೋದರೆ ಅದು ಹೋಗಕ್ಕೆ ಒಂದು ಬಿಡಲ್ಲ. ನೋಡಿದ್ದೀರಾ? ಅದು ಕಾವು ಹಾಕಕ್ಕೆ ಮುಂಚೆ ಇನ್ನೊಂದು ಬರ್ತದೆ, ಕೊಕ್ಕು. ಇದು ಒಳಗಡೆನೂ ಇದು ಹೋಗಲ್ಲ, ಹೋಗಕ್ಕೂ. ಚರ್ಚಲ್ಲಿ ಹಿಂಗೆ ಕೆಲವು ಇರವು. ಅವನು ಯಾರೋ ಒಬ್ಬ ಹೇಳ್ತಾನೆ, ಈ ಸರಿ ಕ್ರಿಸ್ಮಸ್ಗೆ ನಾವೆಲ್ಲ ಹಿಂಗೆ ಮಾಡೋಣ ಅಂತಿದ್ದೀವಿ. ತೊಲೆಗೆಲ್ಲ ಕೆಟ್ಟೋಯ್ತಾನೋ ಅಪ್ಪಂಗೆಲ್ಲಿಂದನೋ ಬರ್ತದೆ. ಇದು ಮೊಟ್ಟೆ ಹಾಕಲ್ಲ, ಮೊಟ್ಟೆ ಹಾಕೋದಕ್ಕೂ ಬಿಡಲ್ಲ. ಅವನು ಆವಾಗಲೇ ಒಂದು 5,000 ಕೊಡೋಣ ಅಂತಿರ್ತಾನೆ. ಅವನಿಗೆ ಇವನು ಹೇಳ್ಬಿಡ್ತಾನೆ, ಫ್ಯೂಸ್ ಹಾಕ್ಬಿಡ್ತಾನೆ. ಇವನು 5,000 ಅಲ್ಲ, ಲಾಸ್ಟಲ್ಲಿ 50 ರೂಪಾಯಿನೂ ಕೊಡಲ್ಲ. ಅಯ್ಯೋ ಬಿಡೋ, ಪಾಸ್ಟರ್ಗೆ ಐತಂತೆ ಬಿಡೋ, ಅವ್ರಿಗೆ ಕಾರಲ್ಲೆಲ್ಲ ಬರ್ತಾರೆ, ಎಲ್ಲ ವಾಕ್ಯ ಕೊಡ್ತಾರೆ. ಬಾಕ್ಸು ತಗೊಂಬಂದು ಕೊಟ್ಟರು. ಏನು ಬಾಕ್ಸು? ಬಾಕ್ಸ್ ಏನೈತೆ? ಪುಸ್ತಕ. ಬಾಕ್ಸ್ನ ಏನಾದರೂ ನೀವು ಓಪನ್ ಮಾಡಿ ನೋಡಿ, ಏನು ಕಿಂಡಿ ಇಲ್ಲ ಅಲ್ಲಿ, ಪುಸ್ತಕ ಇರೋದು. ಅರ್ಥ ಆಗ್ತಿದೆ? ತಪ್ಪಾಗಿ ತಿಳ್ಕೊಬೇಡ್ರಿ. ನೀವು ಈ ರೀತಿಯಾಗಿ ತಮಾಷೆಯಾಗಿ ಹೇಳಿದ್ರು ಕೂಡ ಈ ಸಭೆ ನಿಮ್ಮದು. ಇದರಲ್ಲಿ ನೀವು ಕೊಡುವಂಥ ಪಾಲುಗಳು ದೇವರ ನಾಮ ಮಹಿಮೆಗೆ ನಿಮ್ಮ ಜೀವಿತಗಳನ್ನ ಬದಲಾಯಿಸುತ್ತೆ. ಪಾಸ್ಟರ್ ಜಸ್ಟಿನ್ ಅನ್ನುವಂಥ ಈ ವಾರದಲ್ಲಿ ಒಬ್ಬ ಸೇವಕರದ್ದು ನಾನು ಕೇಳ್ತಾ ಇದ್ದೆ. ಅವರ ಅಪ್ಪ ಟೀಚರ್, ಅವರ ಅಪ್ಪ ಜುಬ್ಬ ಹಾಕ್ಕೊಂಡು ಟೀಚರಾಗಿ ಕೆಲಸ ಮಾಡ್ತಿದ್ರಂತೆ, ಜೊತೆಗೆ ಸೇವೆನೂ ಮಾಡ್ತಾಯಿದ್ರು. ಆದರೆ ಬರುವಂಥ ಹಣ ಕಾಣಿಕೆ ಪಾಪ ತನ್ನ ಕೆಲಸದಲ್ಲಿ ಬರುವಂಥ ಸಂಬಳನೂ ಕೂಡ ಬಡವರಿಗೆ ಚರ್ಚ್ಗೆ ಕೊಡ್ತಲೇ ಬದುಕಿದ್ರಂತೆ. ಭಾಳ ಕಷ್ಟಪಟ್ಟು ಕೆಲಸ ಮಾಡಿ ಸೇವೆ ಮಾಡ್ತಾ ಇದ್ದಂಥ ಅವರು, ಇವ್ರ ಮಗ ಜಸ್ಟಿನ್ 9ನೇ ಕ್ಲಾಸ್ ಇದ್ದಾಗ ದಿಢೀರಂತ ಅವ್ರ ಅಪ್ಪ ಸತ್ತೋದ್ರು. ಅವರ ಅಪ್ಪ ಸತ್ತೋದಾಗ ಕಥೆಯೆಲ್ಲ ನಾನು ನಿಮ್ಗೆ ಹೇಳ್ತಾ ಇರೋದು, ನಾನು ನಿಮಗೆ ಲಿಂಕ್ ಕಳಿಸ್ತೀನಿ. ಚರ್ಚು ಗರಿ ಮೇಲೆ ನಿಂತ್ಕೊಂಡು ಅವ್ರ ಮಗ ಜಸ್ಟಿನ್ ಗರಿ ಒಳಗಡೆ ದೆಬ್ಬೆ ಹಾಕ್ತಾ ಇದ್ರಂತೆ.
ಯಾರೋ ಬಂದು ಬಂದು ಹೇಳಿದ್ರಂತೆ, ನಿಮ್ಮ ಅಪ್ಪ ಸತ್ತೋದ್ರು ಕಣೋ ಅಂತ. ಹಾಗಾಗಿ ಆ ಗರಿಯಿಂದ ಕೆಳಗಡೆ ಇಳಿದು ಅವತ್ತಿನ ಕಾಲದಲ್ಲಿ ಹೋಗಿ ಬೇರೆಯವ್ರ ಮನೇಲೆಲ್ಲ ಚೇರ್ ಎತ್ಕೊಂಡ್ಬಂದರು. ಚೇರ್ಗಳು, ಯಾಕಂದರೆ ಸಾವು ಮನೇಲಿ ಚೇರ್ ಇರೋಲ್ಲ, ಮಡಚೋ ಚೇರ್ನ ಒಂದು 4ನ ಇವ್ರ ಮನೇಲಿ ಎತ್ಕೊಂಡು ಸಂದಿಲಿ ನಡ್ಕೊಂಡು ಹೋಗ್ತಾ ಇದ್ರಂತೆ. ಆಗ ಅಲ್ಲಿದ್ದಂಥ ಒಬ್ಬ ವಿಶ್ವಾಸಿ ಹೆಂಗಸು ಆ ಅಮ್ಮ ಹೇಳಿದ್ಲಂತೆ, ವಾದ್ಯಾರು ಸತ್ತಿಟಾರೆ, ಟೀಚರ್ ಸತ್ತೋದ್ರು, ಇನ್ನು ಮುಂದೆ ಅವನ ಮಕ್ಕಳು ಭಿಕ್ಷೆ ಎತ್ತದೆ, ಪನಮರ ಏರಣು, ಎಂಡಕ್ಕೆ ಈಚಲು ಮರ ಹತ್ತಬೇಕು, ಎಲ್ಲ ಬೀದಿ ಪಾಲೆ ಅಂದ್ರಂತೆ. ಆದರೆ ಜಸ್ಟಿನ್ ಹೇಳ್ತಾರೆ, ನಮ್ಮಪ್ಪ ಒಂದೊಂದು ಕಾಣಿಕೆನೂ ದೇವ್ರಿಗೆ ಕೊಡುವಾಗ, ಒಂದೊಂದು ಕಡೆನೂ ನಮಗೆ ಖರ್ಚು ಕಡಿಮೆ ಮಾಡಿ ಸೇವೆಗಳಿಗೆ ಕೊಡುವಾಗ ನಮ್ಮಪ್ಪ ಖಂಡಿತವಾಗಿ ಹೇಳಿರ್ತಾರೆ, ದೇವರೇ ನಾನು ನಿನ್ನ ರಾಜ್ಯಕ್ಕಾಗಿ ಮಾಡ್ತಿದ್ದೀನಿ, ನನ್ನ ಮಕ್ಕಳನ್ನ ಮರಿಬೇಡ. ಈ ವಾರದಲ್ಲಿ ನಾನು ನಿಜವಾಗ್ಲೂ ಹೇಳ್ತೀನಿ, ನಿರ್ದೋಷ್, ನೀನು ಮರಿಬಾರ್ದು. ನೀನು ಕಷ್ಟಪಟ್ಟು ಟ್ರೈನ್ಗಳಲ್ಲಿ ಹೋದ್ರು ನೀನು ಮರಿಬಾರ್ದು. ಪಪ್ಪ ನಿನಗೇನು ಕೊಡಿಸದೇ ಇದ್ರು ನೀನು ಮರಿಬಾರ್ದು. ಬೇರೆಯವ್ರ ಮಕ್ಕಳನ್ನ ಬೆಳೆಸಿದ್ರೆ ನಮ್ಮ ಮಕ್ಕಳನ್ನ ದೇವರು ಬೆಳೆಸ್ತಾರೆ ಅಂತ ನನಗೊಬ್ಬರು ಕಲಿಸ್ಕೊಟ್ರು. ನಾನು ಹೆಂಡ್ತಿಗೂ ಇದನ್ನು ಹೇಳ್ತೀನಿ, ದಿಕ್ಕೆಟ್ಟವ್ರಾಗಿ ನೀನು ಬಿಡಲ್ಲ. ಧೈರ್ಯವಾಗಿ ಮಾತಾಡ್ತಿದ್ದೀನಿ, ತಾಳ್ಮೆಯಿಂದ ಮಾತಾಡ್ತಿದ್ದೀನಿ. ಯಾಕೆ, ಏನಾಯಿತು? ಇವತ್ತು ಪಾಸ್ಟರ್ ಜಸ್ಟಿನ್ ವರ್ಷಕ್ಕೆ ಇಡೀ ಸಭೆಯಿಂದ ಒಂದು ಚರ್ಚ್ಗೆ ಒಬ್ಬ ಸೇವಕರಿಗೆ ಕಾರ್ ಕೊಡಿಸ್ತಾರಂತೆ. ಪಾಸ್ಟರ್ ಜಸ್ಟಿನ್ ಇವತ್ತು 9 ದೇಶಗಳಿಗೆ ಪರ್ಮನೆಂಟ್ ವೀಸಾ ಇಟ್ಕೊಂಡಿರುವಂಥ ಒಬ್ಬ ಸೇವಕ. ಬೆಳಗ್ಗೆ ಕರ್ತನ ಭೋಜನಕ್ಕೆ ಫ್ಲೈಟ್ನಲ್ಲಿ ಹೋಗಿ ಸಾಯಂಕಾಲ ವಾಪಸ್ ಬರ್ತಾರೆ. ಓದಲಿಲ್ಲ, ಮೂಟೆ ಹೊತ್ತದ, ಲಾರಿ ಕೆಳಗಡೆ ಮಲಗದ ಆ ಸೇವಕ. ಆದರೆ ದೇವರು ಅವ್ರನ್ನ ಅಭಿಷೇಕಿಸಿ ಒಬ್ಬ ಪಾಸ್ಟ್ರಾಗಿ ಮಾಡಿಬಿಟ್ರು. ದೊಡ್ಡ ಆಲಯ. ಅದಕ್ಕೆ ಅವ್ರು ಹೇಳ್ತಾರೆ, ನಿಜವಾಗ್ಲೂ ಕೀರ್ತನೆಯ ಮಾತು ನಿನಗೂ ಹೇಳ್ತಾ ಇದ್ದೀನಿ, ನೀತಿವಂತನು ದಿಕ್ಕಿಲ್ಲದೆ ಬೀದಿಗಳಲ್ಲಿ ಅಲೆಯುವುದನ್ನು, ಅವನ ಸಂತತಿಗಳು ಭಿಕ್ಷೆ ಬೇಡಿ ತಿನ್ನುವುದನ್ನು ಚರಿತ್ರೆ ನೋಡಿಲ್ಲ. ನಿಮ್ಮನ್ನು ಕೈ ಬಿಡಲ್ಲ, ನೀವು ಸೇವೆಗಾಗಿ ದೇವರಿಗಾಗಿ ನಿಂತರೆ. ನನ್ನನ್ನು ಇದುವರೆಗೂ ಕೈ ಬಿಟ್ಟಿಲ್ಲ, ನಿಮ್ಮನ್ನು ಕೈ ಬಿಡಲ್ಲ ದೇವರ ಮಕ್ಕಳೇ. 1 ಕೊರಿಂಥ 9:11 ನೀವು ಸೇವೆಗಾಗಿ ಏನೇ ಮಾಡಿದರೂ ದೇವರ ಹತ್ರ ಲೆಕ್ಕ ಇರುತ್ತೆ. ಅದನ್ನು ದೇವರು ಬಡ್ಡಿ ಸಮೇತ ನಿಮಗೆ ಕೊಟ್ಟೇ ಕೊಡ್ತಾನೆ. 1 ಕೊರಿಂಥ 9:11 ಅವನು ಅದಕ್ಕೆ ಹೇಳಿದ್ದು, ನಾವು ನಿಮಗೋಸ್ಕರ ಆತ್ಮ ಸಂಬಂಧವಾಗಿ ಬೀಜವನ್ನು ಬಿತ್ತಿದರೆ ನಿಮ್ಮಿಂದ ಶರೀರ ಭಾವವನ್ನು, ಪೈರನ್ನು ಕೊಯ್ಯುವುದು ದೊಡ್ಡದು. ನಿಮ್ಮ ಕುಟುಂಬಗಳನ್ನು, ನಿಮ್ಮ ಜೀವಿತಗಳನ್ನು ನರಕದಿಂದನೇ ಒಬ್ಬ ಸೇವಕ ತಪ್ಪಿಸಲಿಕ್ಕೆ ವಾಕ್ಯಗಳನ್ನು ಕೊಟ್ಟು, ವ್ಯಭಿಚಾರಗಳಿಂದ ತಪ್ಪಿಸಿ, ಕುಡುಕ್ತಿನಿಂದ ತಪ್ಪಿಸಿ, ನಿಮ್ಮ ಜೀವಿತಗಳನ್ನೆಲ್ಲ ಮೇಲಕ್ಕೆ ತರಲಿಕ್ಕೆ ಅವನು ವಾರ ವಾರ ಕಣ್ಣೀರು ಸುರಿಸುವಾಗ ನೀನು ಅವರಿಗೆ ಜಸ್ಟ್ ಆಟೋದಲ್ಲಿ ಡ್ರಾಪ್ ಮಾಡೋದು ದೊಡ್ಡದಾ? ತಪ್ಪಾಗಿ ಹೇಳ್ತಾ ಇಲ್ಲ ನಾನು. ನೀನು ಅವ್ರಿಗೆ ಒಂದು ನೀರು ಕ್ಯಾನ್ ತಂದು ಕೊಡೋದು ದೊಡ್ಡದಾ? ನೀನು ಅವ್ರ ಮಕ್ಕಳುಗಳಿಗೆ ಒಂದು $100 ಖರ್ಚು ಮಾಡೋದು ದೊಡ್ಡದಾ? ನಿನ್ನ ಆತ್ಮಕ್ಕೆ ಅವರ ಜೀವಿತಗಳನ್ನು ಕಾಪಾಡೋಕ್ಕೆ ವೆಚ್ಚ ಮಾಡುವಾಗ ನಿನ್ನಿಂದ ಶರೀರ ಸಂಬಂಧವಾದಂಥ ಆತ್ಮೀಕ ಪುಸ್ತಕಗಳನ್ನು ಅಲ್ಲಿಂದ ಕಾರ್ನಲ್ಲಿ ತೊಗೊಂಡೋಗಿ ನೀನು ಕೊಡೋದು ದೊಡ್ಡದಾ? ವಾಕ್ಯ ನೋಡ್ರಿ, ನಾನು ಹೇಳಿದ್ದಲ್ಲ ಇದು. ಆದರೆ ಅದನ್ನು ಕೂಡ ನಾವು ಮಾಡೋಕ್ಕೆ ನಮಗೆ ಮನಸ್ಸಿಲ್ಲ. ಅವಾಗೇನಾದರೂ ಸಣ್ಣದಕ್ಕೆ ನಾವು ಫೋನ್ ಮಾಡಿದ್ರು, ನಿಮ್ದು ಎಷ್ಟೋ ಜನರುಗಳನ್ನ ನೋಡಿದ್ದೀನಿ, ಸಣ್ಣ ಸೇವೆಗೆ ಕೂಡ ವಿಶ್ವಾಸಿಗಳು ಇವತ್ತು ಸಿಗಲ್ಲ. ಯಾಕೆ? 9ನೇ ಅಧ್ಯಾಯ 13ನೇ ವಾಕ್ಯದಲ್ಲಿ ನೋಡ್ರಿ, ಪೌಲ ಆ ಹಕ್ಕನ್ನು ಅವನು ಬಳಸಲಿಲ್ಲ. ಅವನು ಹೇಳ್ತಾನೆ, ದೇವಾಲಯದ ಊಳಿಗದ ದೇವಾಲಯದಿಂದ ಆದಾಯದಿಂದ ಊಟ ಮಾಡುತ್ತಾರೆಂಬುದು ಏನಾಗಿದೆ? ಯಜ್ಞವೇದಿಯಲ್ಲಿ ಸೇವೆ ಮಾಡುವವರು ಆ ವೇದಿಗೆ ಬರುವ ಪದಾರ್ಥಗಳಲ್ಲಿ ಪಾಲು ಹೊಂದುತ್ತಾರೆಂಬುದು ನಿಮಗೆ ತಿಳಿಯದೋ? ಅಲ್ಲಿರುವಂಥ ಯಜ್ಞವೇದಿಯಲ್ಲಿ ಬರುವಂಥ ಫುಡ್ನ ಅವ್ರು ತೊಗೊಂಡು ತಿನ್ನೋದ್ರಲ್ಲಿ, ಪಾಲು ಹೊಂದೋದ್ರಲ್ಲಿ ತಪ್ಪೇನೂ ಇಲ್ಲ. ಆದರೆ ಅದು ಮತ್ತೆ 14ನೇ ವಾಕ್ಯ ಹೇಳುತ್ತೆ, ಸುವಾರ್ತೆ ಅದೇ ರೀತಿಯಾಗಿ ಕರ್ತನು ಸಹ ಸುವಾರ್ತೆಯನ್ನು ಸಾರುವವರು ಸುವಾರ್ತೆಯಿಂದಲೇ ಏನು ಮಾಡಬೇಕಂತೆ? ಜೀವನ ಮಾಡಬೇಕಂತೆ. ಹಾಲೆಲೂಯಾ. ಕಡೆಯದಾಗಿ ಎಲ್ಲರೂ ಓದ್ತೀರಾ? ಕಡೆಯದಾಗಿ ಆ ಸ್ಲೈಡ್ನ, ಸೇವಕರಿಗೆ ಎಲ್ಲಿ ಯಾವುದರಿಂದ ಜೀವನ? ಸುವಾರ್ತೆಯಿಂದಲೇ ಅವ್ರು ಜೀವನ ಮಾಡಬೇಕು. ಅದಕ್ಕೆ ನಮಗೆ ಕಷ್ಟ, ಒಂದು ವೇಳೆ ಕಡಿಮೆ ಕಾಣಿಕೆಗಳನ್ನು ನಾವು ಹೋಗುವಂಥ ಪ್ರಸಂಗಗಳಲ್ಲಿ ಕೊಟ್ಟರು, ನಮ್ಮನ್ನು ಟ್ರೈನ್ಗಳಲ್ಲಿ ಹೋಗೋದ್ರಿಂದ ಅವ್ರು ಕಡಿಮೆಯಾಗಿ ನೋಡಿದ್ರು ಪರವಾಗಿಲ್ಲ, ಆ ಸ್ವಾರ್ಥೆಯಿಂದಲೇ ಜೀವನ ಮಾಡಬೇಕು ಸೇವಕರು.
ಅದಕ್ಕೆ ವೈಯಕ್ತಿಕವಾಗಿ ನನ್ನ ಅಭಿಪ್ರಾಯ, ಎರಡು ಕಾರ್ಯವನ್ನು ಒಬ್ಬ ಸೇವೆ ಮಾಡೋಕ್ಕಾಗಲ್ಲ. ಒಂದು ಬಿಸ್ನೆಸ್, ಇನ್ನೊಂದು ಸೇವೆ. ಇದು ನನ್ನ ಪರ್ಸ್ನಲ್ ಅಭಿಪ್ರಾಯ. ACA ಸಭೆಯಲ್ಲೂ ಕೂಡ ನೀವು ಯಾರಾದರೂ ಸೇವಕರಾಗಿ ಬರಬೇಕಾ, ನಿನ್ನ ಹತ್ರ ಆಸ್ತಿ ಪಾಸ್ತಿ ಇದ್ದರೆ ಎಲ್ಲನೂ ಕೊಟ್ಬಿಟ್ಟು ಸೇವೆಗೆ ಬರಬೇಕು. ಒಡವೆ ಗಿಡವೆ ಏನಾದರೂ ದೊಡ್ಡದಾಗಿದ್ದರೆ ಅವತ್ತಿನ ಕಾಲದಲ್ಲಿ ಎಲ್ಲ ಸೇವಕರುಗಳು ಏನು ಮಾಡ್ತಿದ್ರು, ಏನೇ ಪದವಿ ಇರಲಿ ಅದನ್ನೆಲ್ಲ ಮೂಟೆ ಕಟ್ಬಿಟ್ಟು ಸೇವೆಗೆ ಬರಬೇಕು. ಒಬ್ಬ ಯಜಮಾನನಿಗೆ ಸೇವೆ ಮಾಡಬೇಕು. ಅರ್ಥ ಆಗ್ತಿದೆಯಾ ನಿಮಗೆ? ಇಬ್ಬರು ಯಜಮಾನರಿಗೆ ಸೇವೆ ಮಾಡೋಕ್ಕಾಗಲ್ಲ. ಆದರೆ ಅವನು ಬಂದರೆ ಅವನಿಗೆ ಯಾವುದರಿಂದ ಆಹಾರ ಸಿಗಬೇಕು? ಸುವಾರ್ತೆಯಿಂದಲೇ ಅವನಿಗೆ ಜೀವನವಾಗಬೇಕು. ಸುವಾರ್ತೆಯಿಂದಲೇ ಅವನಿಗೆ ಜೀವನ ಮಾಡೋದು ಅವನಿಗೇನಿಲ್ಲ, ತಪ್ಪಲ್ಲ. ಲೂಕನು ಬರೆದ ಸುವಾರ್ತೆ, ಯೇಸು ಸ್ವಾಮಿ ಸೇವೆ ಫ್ರೀಯಾಗಿ ಮಾಡಿದ್ರಾ? ಖಂಡಿತವಾಗಿ ಉಚಿತವಾಗಿ ಮಾಡಿದ್ರು. ಆದರೆ ನೋಡ್ರಿ, ಲೂಕ 8ನೇ ಅಧ್ಯಾಯದಲ್ಲಿ ಯೇಸು ಸ್ವಾಮಿಗೆ ಇದ್ದಿದ್ದು ಟೀಮ್ ಹೆಂಗಿತ್ತು? 1ನೇ ವಾಕ್ಯದಲ್ಲಿ, ತರುವಾಯ ಆತನು ದೇವರ ರಾಜ್ಯದ ಸುವಾರ್ತೆಯನ್ನು ಸಾರುತ್ತಾ ಊರುಗಳಲ್ಲಿಯೂ ಗ್ರಾಮಗಳಲ್ಲಿಯೂ ಸಂಚರಿಸಿದನು. ಆತನ ಸಂಗಡ 12 ಮಂದಿ ಶಿಷ್ಯರಿದ್ದರು. ದೆವ್ವಗಳ ಕಾಟದಿಂದ ರೋಗಗಳಿಂದ ಗುಣ ಹೊಂದಿದ ಕೆಲವು ಹೆಂಗಸರಿದ್ದರು. ಆ ಹೆಂಗಸರು ಯಾರು ಗೊತ್ತಾ? ದೆವ್ವ ಬಿಟ್ಟು ಹೋಗಿದ್ದಂಥ ಮಗ್ದಲದ ಮರಿಯ, ಹೆರೋದನ ಮನೆ ವಾರ್ತೆಯವನು. ಇವರು ಯಾರು? ರಾಜ ಹೆರೋದ. ಗಮನಿಸ್ಕೊಳ್ರಿ, ಸಾಧಾರಣ ಹೆಂಗಸಲ್ಲ ಅವಳು, ಪ್ಯಾಲೇಸಲ್ಲಿರೋ ಹೆಂಗಸು. ಅವಳ ಫ್ಯಾಮಿಲಿಲಿ ಒಬ್ಬಳು ರಕ್ಷಣೆ ಹೊಂದಿದ್ದಾಳೆ. ಕೂಜನ ಹೆಂಡತಿ ಯೋಹಾನಳು, ಸೂಸನ್ಳು, ಇನ್ನೂ ಬೇರೆ ಅನೇಕರು. ಇವರು ತಮ್ಮ ಹೋದ್ರಿ ನೆಕ್ಸ್ಟು, ಇವರು ತಮ್ಮ ಆಸ್ತಿಯಿಂದ ಆತನಿಗೆ ಕೊಟ್ಟು, ಯೇಸು ಸ್ವಾಮಿ ಉಚಿತವಾಗಿ ಕೊಡ್ರಿ ಅಂದರು. ಆದರೆ ಯೇಸು ಸ್ವಾಮಿ ಸೇವೆ ಮಾಡಿದಾಗ ಜೆಂಟ್ಸ್ಗಳು ಶಿಷ್ಯರುಗಳು ಯಾರು ₹1 ಕೊಟ್ಟಿದ್ದು ನೆನಪಿಲ್ಲ. ಆದರೆ ಹೆಂಗಸರುಗಳು ತಮ್ಮ ಆಸ್ತಿಯಿಂದ ಆತನಿಗೆ. ಅದಕ್ಕೆ ಲೇಡೀಸ್ಗಳೇ ಅನೇಕ ಸೇವೆಗಳಿಗೆ ಬೆನ್ನೆಲುಬಾಗಿರೋದು ಇವತ್ತು. ಪಾಸ್ಟರ್ ಥಾಮಸ್ ರಾಜ್ ಅದಕ್ಕೆ ಹೇಳಿದ್ದು, ಈ ಸೇವೆ ಇಷ್ಟು ಆವಡಿ ಸೇವೆ ಬೆಳೀತಾ ಇದೆ ಅಂದರೆ ವಯಸ್ಸಾದ ಅಜ್ಜಿದೀರೇ ತೊಗೊಂಬಂದು ಕೊಟ್ಟಿದ್ದು. ಒಂದು ದಿವಸ ಬಂದು ಟಿಫನ್ ಬಾಕ್ಸಲ್ಲಿ ಬೆಳಗ್ಗೆ ಬಂದು ಕೊಟ್ಟರೆ, ಟಿಫನ್ ಬಾಕ್ಸ್ನ ನೋಡಿದ್ರೆ, ಅಯ್ಯೋ ಇಡ್ಲಿ ಬೇಡಮ್ಮ ನನಗೆ, ಯಾಕಮ್ಮ ಇಡ್ಲಿ, ನಾನು ಮನೇಲಿ ಹೋಗಿ ತಿನ್ನಲ್ಲ. ಮನೆಗೆ ಹೋಗಿ ನೋಡಿದ್ರೆ ತೂಕ ಇದೆ, ಇಡ್ಲಿ ಅಲ್ಲ ಒಡವೆ. ಪಾಸ್ಟರ್ ಥಾಮಸ್ ರಾಜ್ಗೆ ಟಿಫನ್ ಬಾಕ್ಸ್ಗಳಲ್ಲಿ ಒಡವೆ ಬಂತು. ಅವ ಅಜ್ಜಿದೀರು ಹೇಳೋರು, ಇದೆ ಉಳಿ ಎತ್ತಕ್ಕೆ ವೆಚ್ಕೊಂಗ ಇದೆಲ್ಲ. ನಾನು ಹೇಳ್ತಾ ಇರೋದು, ಅವ್ರು ಹೇಳ್ತಾರೆ ಒಂದು ವೇಳೆ ಆ ದುಡ್ಡು ನನ್ನ ಹತ್ರ ಎಲ್ಲ ಇದ್ದಿದ್ರೆ IT ರೈಡ್ ಆಗಿರೋದು ಅಂತ. ಆದರೆ ಅವರೆಲ್ಲ ಹಂಚಿ ದೇವರ ರಾಜ್ಯಕ್ಕೆ ಸರಳವಾಗಿಯೇ ಬದುಕಿ ಥಾಮಸ್ ರಾಜ್ ಸತ್ತೋದ್ರು. ಏನನ್ನು ತನಗಾಗಿ ಹೆಚ್ಚು ಮಾಡಿಕೊಳ್ಳಿಲ್ಲ. ಆದರೆ ದೇವರ ರಾಜ್ಯವನ್ನು ದೊಡ್ಡದಾಗ ಅವರೆಲ್ಲ ಕಟ್ಟರು. ಆದರೆ ಅವರನ್ನು, ಅವರ ಕುಟುಂಬಗಳನ್ನು ನಡೆಸಲಿಕ್ಕೆ ಸುವಾರ್ತೆಯಿಂದ ಅವರು ಜೀವನ ಮಾಡಿದ್ರು. ಮತ್ತಾಯ 10:42 ಯೇಸು ಸ್ವಾಮಿ ಹೇಳಿದ್ನಲ್ಲ, ಒಬ್ಬ ಶಿಷ್ಯನಿಗೆ ಒಂದು ತಂಬಿಗೆ ನೀರು ಕೊಟ್ಟರೆ ನಿನ್ಗೇನಾಗುತ್ತೆ? ಅರ್ಥ ಆಯ್ತಾ? ಒಬ್ಬ ಶಿಷ್ಯನಿಗೆ ನೀರು ಕೊಟ್ರೇ ವಾಪಸ್ ನಿನಗೆ ಪ್ರತಿಫಲ ಸಿಕ್ಕಿದ್ರೆ, ಗಮನ ಇಟ್ಟು ಕೇಳ್ರಿ, ಒಬ್ಬ ಸೇವಕನಿಗೆ ನೀನೇನಾದರೂ ಕಾರ್ಯ ಮಾಡಿದ್ರೆ ದೇವರು ಏನು ಮಾಡ್ಬೋದು? ಯೋಚನೆ ಮಾಡಿದ್ಯಾ ನೀನು? ಇದನ್ನು ಭಾಳಷ್ಟು ಜನ ಅರ್ಥ ಮಾಡ್ಕೊಳ್ಳಲ್ಲ. ಅದಕ್ಕೆ ದೇವರ ಮಕ್ಕಳೇ, ಒಬ್ಬ ದೊಡ್ಡ ಶ್ರೀಮಂತ, ಒಬ್ಬ ದೊಡ್ಡ ರಾಜ, ಅವನೊಂದು ದಿವಸ ಹೋಗ್ತಾ ಇದ್ದಾನೆ, ರಥದ ಮೇಲೆ ಹೋಗ್ತಾ ಇದ್ದಾನೆ. ಅವನು ಹೋಗ್ತಾ ಇರಬೇಕಾದ್ರೆ ದಿಢೀರಂತ ಒಬ್ಬ ಭಿಕ್ಷುಕನ ನೋಡಿದ್ನಂತೆ. ಆ ಭಿಕ್ಷುಕನ ನೋಡಿದ ತಕ್ಷಣ ಅವನು ಕೇಳಿದ್ನಂತೆ, ಎಲ್ಲಿಗೆ ಹೋಗ್ತಿದ್ಯಪ್ಪ? ಸಾರ್, ಓ ಅಪ್ಪ ರಾಜ, ಕಷ್ಟ. ದಿಢೀರಂತ ರಾಜ ಕೇಳಿದ್ನಂತೆ, ಏನಿದು ನಿನ್ನ ಬಟ್ಲಲ್ಲಿರೋದು? ರಾಜ, ನನ್ನ ಹತ್ರ ಇರೋದು ಬರೀ ಅನ್ನ ರಾಜ. ರಾಜ ಕೇಳಿದಂತೆ, ಒಂದೇ ಒಂದು ಅಗಳು ಕೊಡಪ್ಪ ಅಂತ, ಸ್ವಲ್ಪ ಅನ್ನ ಕೊಡು. ಇವನು ಯೋಚನೆ ಮಾಡಿ ಒಂದು ಎತ್ಕೊಟ್ನಂತೆ. ರಾಜ ಇನ್ನೊಂದು ಸ್ವಲ್ಪ ಮುಂದೆ ಹೋಗಿ ಮತ್ತೆ ಕೇಳಿದಂತೆ, ಇನ್ನೊಂದು ಅಗಳು ಕೊಡೋ ರಾಜ. ಭಿಕ್ಷುಕನಿಗೆ ಸಖತ್ ಕೋಪ ಬಂದಂತೆ. ನೀನು ನೋಡಿದ್ರೆ ರಥದಲ್ಲಿದೆಯಾ, ನನ್ನ ಹತ್ರ ಏನು ಕೇಳ್ತಿದ್ಯಾ ನೀನು? ಅನ್ನ ಕೇಳ್ತಿದ್ಯಾ? ಬೇಜಾರಾಗಿ ಈ ಕಡೆ ತಿರುಗಿ ಇನ್ನೊಂದು ಅಗಳು ಎತ್ಕೊಟ್ನಂತೆ. 3 ಸರಿನೂ ಅಗಳು ಎತ್ಕೊಟ್ನಂತೆ. ರಾಜ ಆ ಅಗಳನ್ನ ಇಸ್ಕೊಂಡು ಹೋಗ್ಬಿಟ್ಟ. ಸ್ವಲ್ಪ ದಾಟಿ ರಾಜ ಹೋದ. ಭಿಕ್ಷುಕ ತನ್ನ ಬಟ್ಲನ್ನ ನೋಡಿ ಅಳ್ತಿದ್ದಾನೆ. ಅಯ್ಯೋ 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 ಅಯ್ಯೋ. ಯಾಕೆ? ಅವನು ಬಿಸಾಕದಂಥ ಕೊಟ್ಟಂಥ ಅಗಳಿಗೆ ಬದಲಾಗಿ ಅವನ ಬಟ್ಲೊಳಗಡೆ ಚಿನ್ನದ ಅಗಳಿತ್ತು. ಎಷ್ಟಗಳು? 3. ಅಯ್ಯೋ ಅಯ್ಯೋ, ಆ ರಾಜ ಒಂದು ವೇಳೆ ನನಗೆ ಕೇಳಿದಾಗ ಇಡೀ ಬಟ್ಲನ್ನೇ ನಾನು ಕೊಟ್ಟಿದ್ರೆ ನನಗೇನು ಬಂದಿರೋದು? ನಿಜವಾಗಲೂ ಹೇಳ್ತಿದ್ದೀನಿ, ಇದನ್ನು ನಾನು ಕಳೆದ ವಾರ ಬೆಂಗಳೂರಿನಲ್ಲೂ ಹೇಳಿದೆ. ಎಷ್ಟೋ ಕ್ರೈಸ್ತ ಸೇವಕರುಗಳು, ಎಷ್ಟೋ ಕ್ರೈಸ್ತ ವಿಶ್ವಾಸಿಗಳು ಅವತ್ತು ನಿತ್ಯನಾದಂಥ ದೇವರ ಮುಂದೆ ನಿಂತಾಗ ಅವ್ರ ಬಟ್ಲುಗಳ ಹತ್ರ ದೇವರು ತುಂಬಿಸಿಕೊಟ್ಟಿರೋನು ಅವರಿಗೆ. ಆದರೆ ತಿರುಕರ್ತಾರ ಅವತ್ತು ಬೆಲೆ ಗೊತ್ತಿಲ್ಲದೆ, ಅಯ್ಯೋ ಇದನ್ನ ಇಟ್ಕೊಂಡ್ಬಿಟ್ನಲ್ಲ ಅಂತ ಅಳೋ ಸ್ಥಿತಿ ಎಷ್ಟೋ ವಿಶ್ವಾಸಿಗಳಿಗೆ ಬರುತ್ತೆ. ಒಂದು ವೇಳೆ ಅದನ್ನು ಕೊಟ್ಟಿದ್ರೆ ನನಗೆ ವಾಪಸ್ ದೇವರು ಕೊಟ್ಟಿರೋನು. ಅದನ್ನು ದೇವರು, ಆ ರಾಜಾದಿರಾಜನು ವಾಪಸ್ಸು ನಮಗೆ ಎಲ್ಲವನ್ನ ತಿರುಗಿ ಕೊಡ್ತಾನೆ. ಆದರೆ ಇವತ್ತು ನಿಮ್ಮ ಬಟ್ಲುಗಳಲ್ಲಿ ಏನಿದೆ? ಅದನ್ನು ದೇವರ ಸೇವೆಗೆ ನೀವೇನು ಕೊಡ್ತಿದ್ದೀರಾ?
ನಾನು ನಿಮ್ಮ ಹತ್ರ ಕಣ್ಣೀರಿನಿಂದ ಕೇಳ್ತಿದ್ದೀನಿ, ನಿಮ್ಮ ಸೇವಕರ ತ್ಯಾಗ ಮತ್ತು ಪ್ರೀತಿಗೆ ನೀವು ಅವರಿಗಾಗಿ ಪ್ರತಿ ದಿವಸ ಪ್ರಾರ್ಥನೆ ಮಾಡ್ತಿದ್ದೀರಾ? ಇಲ್ಲ ಅವ್ರಿಗೆ ನೀವು ಹಕ್ಕನ್ನು ದಕ್ಕಿಸ್ತಿದ್ದೀರಾ? ಇಲ್ಲ ಅವರ ಪ್ರಯಾಸಕ್ಕೆ ನೀವು ಪ್ರತಿಫಲ ಕೊಡ್ತಿದ್ದೀರಾ? ಆತ್ಮಭಾವದ ಸೇವೆಗೆ ಒಂದು ವೇಳೆ ಅವರ ಶರೀರ ಸಂಬಂಧವಾದಂಥ ಪೈರನ್ನು ಇವತ್ತು ಯೂಟ್ಯೂಬ್ನಲ್ಲಿ ನೋಡ್ತಾ ಇರುವಂಥ ಜನರುಗಳಿಗೂ ನಾನು ಹೇಳ್ತಾ ಇದ್ದೀನಿ, ನಿಮಗೆ ಯಥಾರ್ಥವಾದಂಥ ಹಳ್ಳಿ ಸೇವಕರುಗಳು ಯಥಾರ್ಥವಾಗಿ ಮಾಡ್ತಾ ಇದ್ದರೆ ಅಂಥವ್ರುಗಳಿಗೆ ನೀವು ನ್ಯಾಯವನ್ನು ಕೊಡ್ತಾ ಇದ್ದೀರಾ? ಇಲ್ಲ ಯಾರೋ ಸುಖವಾಗಿ ಬದುಕುವಂಥ ಸೇವಕರುಗಳಿಗೆ ಹಿಂದೆ ಕಾಣಿಕೆ ಕೊಟ್ಟು ಪ್ರವಾದನೆಗಳನ್ನು ಕೇಳಿಕೊಂಡು ಅಂಥವ್ರುಗಳ ಹಿಂದೆ ತಿರುಗ್ತಿದ್ದೀರಾ? ಇವತ್ತು ಯಥಾರ್ಥವಾದಂಥ ಸೇವಕರುಗಳು, ಸ್ಥಳೀಯ ಸೇವಕರುಗಳು, ಅವ್ರುಗಳಿಗೆ ಒಂದು ವೇಳೆ ಗೌರವ, ಆಸ್ತಿ ಪಾಸ್ತಿ ಎದುರು ನೋಡುವಂಥ ಯೂಟ್ಯೂಬ್ ಕೂಡ ಇಲ್ಲದೆ ಇದ್ದರು ಅಂಥವ್ರುಗಳ ಜೊತೆ ಕೈ ಜೋಡಿಸ್ರಿ, ಅಂಥವ್ರುಗಳಿಗೆ ನ್ಯಾಯವನ್ನು ಕೊಡ್ರಿ, ತ್ಯಾಗವಾಗಿ ಬದುಕುವಂಥ ಜನರುಗಳಿಗೆ ಕೈ ಜೋಡಿಸ್ರಿ. ಯಾಕಂದರೆ ಯಾವನಾದರೂ ನನ್ನ ಸೇವೆಯನ್ನು ಮಾಡುವವನಾದರೆ, ಯೇಸು ಸ್ವಾಮಿ ಏನು ಹೇಳಿದ್ನು ಯೋಹಾನ 12:26 ತಂದೆ ಅವನಿಗೆ ಏನು ಕೊಡ್ತಾನಂತೆ? ಬಹುಮಾನ ಕೊಡ್ತಾನೆ. ನೋಡ್ರಿ, ಈ ವಾರ ನನಗೆ ಈ ವಾಕ್ಯ ತುಂಬ ಮೆಚ್ಚಿಸ್ಕೊಳ್ತು, ತುಂಬ ಖುಷಿ ಆಯಿತು. ಈ ವಾಕ್ಯದಿಂದನೇ ಇವತ್ತು ನಾನು ಮತ್ತೆ ಮಾತಾಡ್ಲಿಕ್ಕೆ ಬಂದಿದ್ದೀನಿ. ಯಾಕೆ ಗೊತ್ತಾ? ನನಗೆ ಒಂದು ವೇಳೆ ನಿಮ್ಮಿಂದ ಯಾವುದೇ ಬಹುಮಾನ ಸಿಗಲಿಲ್ಲ ಅಂದರು, ತಂದೆ ದೇವರು ಈ 2 ವಾರದಲ್ಲಿ ನನ್ನೊಳಗೆ ಹೋದಂಥ ಹೋರಾಟದಲ್ಲಿ, ದೇವರೇ ನಾನು ಯಾರಿಗಾಗಿ ಮತ್ತೆ ಬಂದು ನಿಂತಿದ್ದೀನಿ ಅನ್ನೋ ಅರಿವಿನಲ್ಲಿ ನಾನು ಮಾತಾಡ್ತಾ ಇದ್ದೀನಿ. ನನಗೆ ಬಹುಮಾನ ಕೊಡೋದು ಯಾರು? ತಂದೆಯಾದ ದೇವರು. ಈ ವಾಕ್ಯನ ಭಾಳಷ್ಟು ಜನ ನೀವು ಅನ್ಕೋಬೋದು, ಓ ದೇವರು ಬಹುಮಾನ ಕೊಟ್ಟಿದ್ದಕ್ಕೆ ಅವ್ರನ್ನ ಆ ಥರ ಸ್ಟೇಡಿಯಮಲ್ಲಿ ನಿಲ್ಲಿಸಿರೋದು. ನೋ 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 ಲೋಕದ ಬಹುಮಾನಗಳ ಬಗ್ಗೆ ಹೇಳಿದ್ದಲ್ಲ ಆ ವಾಕ್ಯ. ತಂದೆಯು ಅವನಿಗೆ ಬಹುಮಾನ ಕೊಡುವನು. ಹಂಗಿದ್ರೆ ನನಗಿದು ಗೊತ್ತಾಯಿತು ಈ ವಾರದಲ್ಲಿ. ಜಗತ್ತಿನಲ್ಲಿ ಯಾರು ನಿಮಗೆ ಬಹುಮಾನ ಕೊಟ್ಟರೆ ನಿಮ್ಮ ಸೇವೆ ತಂದೆದಲ್ಲ. ನಿಮಗೊಂದು ವೇಳೆ ಜಗತ್ತಿನಲ್ಲಿ ಯಾರು ಏನು ಮಾನ ಕೊಡ್ತಾ ಇಲ್ಲ ಅಂದರೆ ಬಹುಮಾನ ಕೊಡುವಂತಹ ಒಬ್ಬ ತಂದೆ ಇದ್ದಾನೆ. ಮತ್ತು ಆ ಬಹುಮಾನ ಭೂಮಿಯಲ್ಲಿ ಒಬ್ಬನಿಗೆ ಸಿಗ್ತಾ ಇಲ್ಲ ಅಂದ್ರೆ ಅರ್ಥ ಅದು ಭೂಮಿಯೆಲ್ಲ ಅವನಿಗೆ ಸಿಗಲ್ಲ. ಎಲ್ಲಿ ಸಿಗುತ್ತೆ? ವಾವ್ ನನಗೆ ಈ ವಾರ ಸಖತ್ ಖುಷಿ ಆಯಿತು. ಇಲ್ಲಿ ನನಗೆ ಕಾಣಿಕೆನೋ ಅದು ಇದು ಜನರುಗಳು ಏನು ಬೇಕಾದರೂ ಮಾಡಲಿ, ಒಂದು ದಿವಸ ದೇವರೇ ನಾನು ಈ ವಾಕ್ಯಗಳನ್ನ ಕಣ್ಣೀರಿನಿಂದ ಈ ವಾರ 2 ವಾರ ಇವ್ರು ಗದರಿಸೋ ಥರ ಹೇಳಿದ್ರು. ಈ ವಾಕ್ಯಗಳನ್ನು ನಾನು ಸಿದ್ಧ ಮಾಡುವಾಗ ನನ್ನ ಹೃದಯ ನಿನಗೆ ಗೊತ್ತಿದೆ, ಇವರಿಂದ ಏನೋ ಪಡ್ಕೊಳಕ್ಕಲ್ಲ ಸ್ವಾಮಿ. ಯಾಕಂದರೆ ಈ ಲೈಟು ತುಂಬ ಡೇಂಜರ್, ಈ ಪ್ರಸಂಗ ಪೀಠ ತುಂಬ ಡೇಂಜರ್. ತಪ್ಪಾದಂಥ ಉದ್ದೇಶದಲ್ಲಿ ನಾನೇನಾದರೂ ಮಾತಾಡ್ಬಿಟ್ರೆ ನಿಮ್ಮೆಲ್ಲರಿಗಿಂತ ನ್ಯಾಯ ತೀರ್ಪು ನನಗೆ. ಹಾಗಾಗಿ 2 ವಾರ ಈ ಮೆಸೇಜ್ಗೆ ನಾನು ಪ್ರಿಪೇರ್ ಆಗಬೇಕಾಗಿ ಬಂತು. ಯಾಕಂದರೆ ನನ್ನ ಉದ್ದೇಶಗಳು ನಿಮ್ಮ ಹತ್ರ ಏನೋ ಪಡ್ಕೊಳ್ಳೋಕ್ಕೋಸ್ಕರನೂ ಅಲ್ಲ. ಮಿತಿ ಮೀರಿ ಹೋದರೆ ಒಂದು 5,000 2,000 ನೀವು ಹೆಚ್ಚಾಗಿ ಕೊಡ್ಬೋದು, ಎಷ್ಟು ತಿಂಗಳು ಕೊಡ್ತೀರಾ? ಆದರೆ ನನಗೊಂದು ನಂಬಿಕೆ ಇದೆ, ತಂದೆಯಾದ ದೇವರು ನನಗೆ ಬಹುಮಾನ ಕೊಡಬೇಕು, ನನ್ನ ಮಕ್ಕಳಿಗೆ ಬಹುಮಾನ ಕೊಡಬೇಕು. ನೀವು ಮಾಡುವಂಥ ಸೇವೆಗಳಿಗೂ ಕೂಡ ನೀವು ಒಂದು ವೇಳೆ ತಪ್ಪಾಗಿ ತಿಳ್ಕೊಬೇಡ್ರಿ. ಎಲ್ಲರ ಕಣ್ಮುಂದೆ ಕವರ್ನ ನಾನು ಪಾಸ್ಟ್ರಿಗೆ ಕೊಡ್ತಾ ಇದ್ದೀನಿ ಅನ್ನೋ ರೀತಿಯಲ್ಲಿ ನೀವೇನಾದರೂ ಕವರ್ನ ತೊಗೊಂಬಂದು ಕೊಟ್ಟರು ಕೂಡ ನೀವು ಬಹುಮಾನ ಹೋಯ್ತು, ಬಹುಮಾನ ಹೋಯ್ತು. ಎಲ್ರಿಗೂ ಗೊತ್ತಾಗ್ಲಿ ನನ್ನ ಟೈತು ಪಾಸ್ಟ್ರಿಗೆ ನಾನು ಕೊಡ್ತಾ ಇದ್ದೀನಿ, ಬಹುಮಾನ ಎಲ್ಲಿಲ್ಲ? ತಂದೆ ಹತ್ರ ಇಲ್ಲ. ಯಾಕಂದರೆ ಯೇಸು ಸ್ವಾಮಿ ಹೇಳಿದ್ದು ಯಾವನ್ನೆಲ್ಲ ರಹಸ್ಯವಾಗಿ ಮಾಡಬೇಕು ನಾವು ಅದನ್ನೆಲ್ಲ ಪಬ್ಲಿಕ್ ಆಗಿ ಮಾಡ್ತಾ ಇದ್ದೀವಿ. ಅರ್ಥ ಆಗ್ತಿದೆಯಾ? ಒಬ್ಬರಿಗೊಬ್ಬರು ಪಾಪಗಳನ್ನು ಅರಿಕೆ ಮಾಡ್ರಿ, ಪಾಸ್ಟ್ರು ತಪ್ಪುಗಳನ್ನೆಲ್ಲ ಪಬ್ಲಿಕ್ಕಾಗಿ ಹೇಳಬೇಕು. ನಾವೇನು ಮಾಡೋದು? ಪಬ್ಲಿಕ್ಕಾಗಿ ಹೇಳೋದನ್ನೆಲ್ಲ ರಹಸ್ಯವಾಗಿ ಮಾಡ್ತಾ ಇದ್ದೀವಿ. ರಹಸ್ಯವಾಗಿ ಮಾಡಬೇಕಾಗಿರೋದನ್ನೆಲ್ಲ 121 ದಿವಸ ಉಪವಾಸ ಪ್ರಾರ್ಥನೆ, 1ನೇ ದಿನ ಇವರು, 2ನೇ ದಿನ ಇವರು. ಯೇಸು ಸ್ವಾಮಿ ಏನು ಹೇಳಿದ್ದು? ಉಪವಾಸ ಪ್ರಾರ್ಥನೆ. ನಾವು ಹೇಳೋದು ನಮ್ಮ ಪಾಸ್ಟ್ರು 65 ದಿವಸ ಉಪವಾಸ ಮಾಡ್ತಾರೆ. ಹೋಯ್ತು, ಟುಸ್, ಬಹುಮಾನ ಹೊರಟೋಯ್ತು. ಈ ವಾರ ನಾವು ಆ ಕೂಟಕ್ಕೆ ಹೋದಾಗ ನಾನು ನೋಡ್ತಾ ಇದ್ದೆ, ಅವರು ಒಂದು ಸ್ಲೈಡ್ ಹಾಕಿದ್ರು, ತಪ್ಪಾಗಿ ತಿಳ್ಕೊಬೇಡ್ರಿ. ಆ ಸ್ಲೈಡಲ್ಲಿ ಎಲ್ರಿಗೂ ಹೋಗಿ ಬಾಟ್ಲಲ್ಲಿ ಕೊಡ್ತಾವ್ರೆ, ನೀರು ಕೊಡ್ತಾವ್ರೆ, ಊಟ ಕೊಡ್ತಾವ್ರೆ, ಎಲ್ಲ ಫೋಟೋ ಹಾಕಿದ್ದಾರೆ. ನಾನು ಅಂದ್ಕೊಂಡೆ ಹೋಯ್ತು ಈ ಅಪ್ಪನ ಬಹುಮಾನ ಹೋಯ್ತು. ನಿಜಾನೇ, ಗ್ರೌಂಡಲ್ಲಿ. ಅಯ್ಯೋ ದೇವರೇ ಅಪ್ಪ, ಯಾವತ್ತು ಇಂಥ ಫೋಟೋಗಳನ್ನ ಮಾತ್ರ ನಾವು ನಮ್ಮ ಸಭೆಯಿಂದ ಏನು ಮಾಡಬಾರ್ದು, ಹಾಕಲೇಬಾರ್ದು. ಅಲ್ಲಿ ಸೇವಕರಿಗೆ ಅದು ಕೊಟ್ವಿ, ಇಲ್ಲಿ ಕೊಟ್ವಿ, ಕಾರ್ಪೆಟ್, ಈ ಕಾರ್ಪೆಟ್ ಕೊಡಿಸಿದ್ರೆ ಕಾರ್ಪೆಟ್ ಮೇಲೆ ಹಿಡ್ಕೊಂಡು ಫೋಟೋ. ಎಂಥ ದುರವಸ್ಥೆ! ಈ ಸಂಸ್ಥಾನದಿಂದ ನಾವು ಈ ಕಾರ್ಪೆಟನ್ನು ಕೊಟ್ಟಿದ್ದೀವಿ. ಆದರೆ ಆ ಬಹುಮಾನದ ಬಗ್ಗೆ ನನಗೆ ಹೇಳುವಾಗ ಈ ಕತೆ ಇದನ್ನ ಹೇಳಿ ಮುಗಿಸ್ಬಿಡ್ತೀನಿ. ನ್ಯೂಯಾರ್ಕ್ ಪಟ್ಟಣದಿಂದ ಆ ಚಿತ್ರ ನೋಡಿ. ಆಫ್ರಿಕಾಗೆ ಹೋದಂಥ ಮಿಷನರಿಗಳು
20 ವರ್ಷ ಆಫ್ರಿಕಾದಲ್ಲಿ ಸೇವೆ ಮಾಡಿದ್ರು. ಅಲ್ಲೆಲ್ಲವನ್ನ ತ್ಯಾಗವಾಗಿ ಮಾಡಿದ್ರು. ವಾಪಸ್ ಬರುವಾಗ ಅವ್ರ ಹತ್ರ ಪೆನ್ಷನ್ ಇಲ್ಲ. ಅವರ ಸೇವೆಯನ್ನು, ಹಣವನ್ನೆಲ್ಲ ದೇವರಿಗೆ ಕೊಟ್ಬಿಟ್ರು, ದೇವರ ರಾಜ್ಯಕ್ಕೆ ಕೊಟ್ಟರು. ಆರೋಗ್ಯ ಹೋಯಿತು, ನಿರಾಶೆ ಆಯಿತು, ಭಯ ಬಂತು. ವಯಸ್ಸಾಗ್ಬಿಟ್ಟಿದೆ, ಇಬ್ಬರು ಹಡಗತ್ತಿ ಬರ್ತಿದ್ದಾರೆ. ಬರುವಾಗ ಟೆಡಿ ರೂಸ್ವೆಲ್ಟ್ ಅನ್ನುವಂಥ ಒಬ್ಬ ದೇಶದ ಪ್ರಧಾನಿ ಅವ್ರ ಜೊತೆ ಇನ್ನೊಂದು ಕ್ಯಾಬಿನಲ್ಲಿ ಕೂತಿದ್ದಾನೆ. ನೋಡಲಿಕ್ಕೆ ಎಲ್ಲರೂ ಬರುವಾಗ ಎಲ್ಲರೂ ಆ ಪ್ರೆಸಿಡೆಂಟ್ ಹತ್ರ ಹೋಗಿ ಫೋಟೋ ತಗೊಳ್ತಾ ಇದ್ದಾರೆ. ವಯಸ್ಸಾದಂಥ ಇಬ್ಬರು ಸೇವಕರು, ಗಂಡ ಹೆಂಡತಿ ಹೇಳಿದ್ರಂತೆ, ನೋಡೆ ನಮಗೆ ಯಾರೂ ಇಲ್ಲ, ಅಲ್ಲೋಗಿ ಇಷ್ಟೆಲ್ಲ ತ್ಯಾಗ ಮಾಡಿ ಸೇವೆ ಮಾಡಿ ಬಂದ್ವಿ, ನಮ್ಮನ್ನು ಯಾರೂ ಗೌರವಿಸೋಕ್ಕಿಲ್ಲ. ಒಂದು ವೇಳೆ ನಮ್ಮ ಹತ್ರ ಮಾತಾಡೋಕ್ಕೂ ಈ ಹಡಗಲ್ಲಿ ಯಾರೂ ಇಲ್ವಲ್ಲ. ಅವ್ರ ಹೆಂಡತಿ ಹೇಳಿದ್ರಂತೆ, ಪರವಾಗಿಲ್ಲ ರೀ. ಆ ಸೇವಕನಿಗೆ ಮನಸ್ಸು ತಡೆಯೋಕ್ಕಾಗ್ತಾಯಿಲ್ಲ, ದುಃಖ, ಬೇಸರ, ನೋವು. ಆ ಹಡಗು ಇಳಿದಾಗ ಎಲ್ಲರೂ ಪ್ರೆಸಿಡೆಂಟ್ ಹತ್ರ ಬಂದು ಎಲ್ಲರೂ ಬಂದು ಕೊಟ್ಟರು, ಹೂವಿನ ಹಾರ ಕೊಟ್ಟರು, ಕೆಲವರು ಹಣ್ಣು ಹಂಪಲುಗಳನ್ನ ಕೊಟ್ಟರು, ಕೆಲವರು ರೂಸ್ವೆಲ್ಟ್ ಅಂದರು. ಎಲ್ಲ ಹೊರಟೋದ್ರು. ವಯಸ್ಸಾದಂಥ ಅಜ್ಜಿ ತಾತ ಸೇವೆಗಳನ್ನು ತ್ಯಾಗವಾಗಿ ಮಾಡಿದವರು ಬೇಸರದಿಂದ ಮನೆಗೆ ಹೋದರು. ಅವ್ರ ಹೆಂಡ್ತಿಗೆ ಹೋಗಿ ಹೇಳಿದ್ರು, ನೋಡು ಎಂಥ ಆಹ್ವಾನ, ನಾವು 20-25 ವರ್ಷ ಆ ಊರಿನಲ್ಲಿ ಇಷ್ಟೆಲ್ಲ ಸೇವೆ ಮಾಡಿದ್ವಲ್ಲ, ನಮ್ಮನ್ನು ಒಬ್ಬರೂ ಬಂದು ನೋಡಲಿಲ್ವಲ್ಲ. ಹೆಂಡ್ತಿ ಹೇಳಿದ್ಲು, ನೀವು ಈ ನೋವನ್ನ ನನ್ನ ಹತ್ರ ಹೇಳ್ಬೇಡ್ರಿ, ದೇವರ ಹತ್ರ ಹೇಳ್ರಿ. ಆ ವಯಸ್ಸಾದಂಥ ಮುದುಕ ಸೇವಕ ರೂಮಿಗೆ ಹೋದ. ಕಣ್ಣೀರಿನಿಂದ ದೇವ್ರ ಹತ್ರ ಹೇಳ್ತಾನೆ, ದೇವರೇ ನನಗೆ ಬೇಜಾರಾಗಿದೆ, ನನಗೆ ನೋವಾಗಿದೆ, ನನಗೆ ಈ ಲೋಕದಲ್ಲಿ ಏನು ಬಹುಮಾನನೇ ಕೊಡಲಿಲ್ಲ, ಯಾರೂ ನನಗೆ ನಾನು ಮಾತಾಡಿ ಹಿಂಗೆ ಬದುಕಿದ್ರಿ, ಏನು ಮಾಡಿದ್ರಿ ಅಂತಲೂ ಕೇಳಲ್ವಲ್ಲ. ಭಾಳ ಗಂಟೆಗಳು ಹತ್ತು ಬೇಜಾರಾಗಿದ್ದಾಗ ದಿಢೀರಂತ ಆತನ ಕಣ್ಣೀರಿನ ಮಧ್ಯದಲ್ಲಿ ಅವರ ಭುಜದ ಮೇಲೆ ಯಾರೋ ಒಬ್ಬರು ಕೈ ಇಟ್ರಂತೆ. ದೇವರು ಹೇಳಿದ್ನಂತೆ, ನೀನಿನ್ನು ನನ್ನ ಮನೆಗೆ ಬಂದಿಲ್ಲ, ನೀನಿನ್ನು ನನ್ನ ಮನೆಗೆ ಬಂದಿಲ್ಲ. ನೀನು ನನ್ನ ಮನೆಗೆ ಬಂದರೆ ನಾನು ಕೊಡೋ ಬಹುಮಾನನೇ ಬೇರೆ. ಅನೇಕ ಸೇವಕರುಗಳಿಗೆ ನೀವಿಲ್ಲಿ ಗೌರವಿಸೋರಿಗೆ ಅಲ್ಲಿ ಬಹುಮಾನ ಇಲ್ಲ. ನೀವಿಲ್ಲಿ ಗೌರವಿಸದೆ ನಿರಾಕರಿಸುವಂತಹ ಸೇವಕರುಗಳಿಗೆ ಅಲ್ಲೊಂದು ದೊಡ್ಡ ಬಹುಮಾನ ಇದೆ. ಕಣ್ಗಳನ್ನು ಮುಚ್ಚಿ ಪ್ರಾರ್ಥನೆ ಮಾಡೋಣ. ಇವತ್ತು ಯಾವುದೋ ಒಂದು ವಾಕ್ಯ ಭಾಗ ನಿಮ್ಮನ್ನು ಮುಟ್ಟಿದರೆ, ಹೀಗಾಗಿ ಯಥಾರ್ಥವಾಗಿ ನೀತಿವಂತರಾಗಿ ನಮ್ಮ ರಾಜ್ಯದಲ್ಲಿ, ನಮ್ಮ ದೇಶಗಳಲ್ಲಿ ಇದ್ದಾರೆ. ಅವರುಗಳಿಗೆ ಈ ಜಗತ್ತು ಬಹುಮಾನವನ್ನೇ ಕೊಡಲಿಲ್ಲ. ಕಾರಣ ಒಂದು ವೇಳೆ ಅವರ ಸೇವೆಗಳಲ್ಲಿ 20-30 ವರ್ಷ ಬರೀ 20 ವಿಶ್ವಾಸಿಗಳನ್ನ ಇಟ್ಕೊಂಡಿದ್ದರಿಂದ ಇರ್ಬೋದು. ಇಲ್ಲ ಅವರು ಎದುರು ನೋಡುವಂತಹ ವ್ಯಕ್ತಿಯಾಗಿ ಆ ಸೇವಕ ಇಲ್ಲದೆ ಇರೋದ್ರಿಂದ ಇರ್ಬೋದು. ಆದರೆ ತಂದೆಯು ಅವರಿಗೆ ಬಹುಮಾನವನ್ನು ಕೊಡ್ತಾನೆ. ಒಂದು 2-3 ನಿಮಿಷ ನಮ್ಮ ಕೈಗಳನ್ನು ನಾವೆಲ್ಲರೂ ಎದ್ದು ನಿಂತು ಒಂದು 2-3 ನಿಮಿಷ ನಮ್ಮ ಕರ್ನಾಟಕದಲ್ಲಿರುವಂಥ ಎಲ್ಲ ಸೇವಕರುಗಳಿಗಾಗಿ ನಾವು ಪ್ರಾರ್ಥನೆ ಮಾಡೋಣ. ನಿಮ್ಮ ಪಾಸ್ಟ್ರು ಮಾತ್ರ ಅಲ್ಲ, ನಾನಿವತ್ತೊಬ್ಬ ನಿಜವಾದಂಥ ಅಸಲಿ ಸೇವಕ ಅಂತ ಹೇಳ್ಕೊಳ್ಳೋ ಅರ್ಹತೆಯೂ ನನಗಿಲ್ಲ. ಆದರೆ ಎಷ್ಟೋ ಸೇವಕರುಗಳು ಹಳ್ಳಿ, ಗುಡ್ಡಗಳು, ಬೆಟ್ಟಗಳು, ಯಾವುದೇ ಪ್ರತಿಫಲ ಅವ್ರಿಗೆ ಸಿಗದೆ ಅವರೆಲ್ಲೆಲ್ಲೋ ಮರೆಯಾಗಿ ಸೇವೆ ಮಾಡ್ತಿದ್ದಾರೆ. ಅವ್ರಿಗೆ ಯೂಟ್ಯೂಬ್ನಲ್ಲಿ ಕೂಡ ಬಂದಿಲ್ಲ. ಅವರ ಮಕ್ಕಳು ಅವರ ಜೀವಿತಗಳನ್ನು ಅವರು ತ್ಯಾಗ ಮಾಡಿ ಬದುಕಿದವರು 106 ಮಂದಿ ಇದ್ದಾರೆ. ಸ್ವಾಮಿ, ಈ ವರ್ಷದ ಅಂತ್ಯದಲ್ಲಿ ನಾವು ಬಂದಿರುವಾಗ ಅಂತ ಸೇವಕರುಗಳಿಗೆ ನಾವೇನಾದರೂ ಮಾಡಿದ್ದೀವ? ಅವರಿಗೆ ಹಕ್ಕಿದೆ, ಅವರಿಗೆ ಕೊಡಬೇಕಾಗಿರೋ ಪ್ರತಿಫಲವನ್ನು ನಾವು ಕೊಟ್ಟಿಲ್ಲ. ಸೇವಕರ ಹಿತವನ್ನು ಕೋರುವ ಯೆಹೋವನಿಗೆ ಯಾವಾಗಲೂ ಸ್ತೋತ್ರ ಎಂದು ಹೇಳುವವರಾಗಲಿ. ಎಷ್ಟು ಜನ ಹೇಳ್ತೀರಾ? ಕೈಗಳನ್ನೇ ಎತ್ತಿ. ಒಂದು ವೇಳೆ ನಿಮ್ಮನ್ನು ಹಿಂಸಿಸಿ ನಿಮಗೆ ಯಾರಾದರೂ ಸೇವಕರುಗಳು ನೋವುಪಡಿಸಿದ್ರೂ ಪರವಾಗಿಲ್ಲ, ಅವರುಗಳಿಗೂ ಹಿತವನ್ನೇ ಬಯಸೋಣ. ಅವರುಗಳು ಒಳ್ಳೆಯದಾಗೇ ಇರಲಿ. ಅವರುಗಳೆಲ್ಲೇ ಇದ್ರೂ ದೇವರ ಮಹಿಮೆಯನ್ನು ಅವರು ಹೊತ್ತುಕೊಂಡವರಾಗಲಿ. ನಾನು ನಿನಗಾಗಿ
ಯೇಸು ನಿನಗಾಗಿ, ನಾನು ನಿನಗಾಗಿ, ಯೇಸು ನಿನಗಾಗಿ, ನಾನು ನಿನಗಾಗಿ, ಯೇಸು ನಿನಗಾಗಿ, ನನ್ನ ಕೈಗಳೆತ್ತುವೆ. ಕರಗಳನ್ನು ಎತ್ತಿ ಹೇಳುವ, ನಾನು ನಿನಗಾಗಿ, ಯೇಸು ನಿನಗಾಗಿ, ನಾನು ನಿನಗಾಗಿ, ಯೇಸು ನಿನಗಾಗಿ, ನಾನು ನಿನಗಾಗಿ, ಯೇಸು ನಿನಗಾಗಿ, ನನ್ನ ಕೈಗಳೆತ್ತುವೆ. ನಿನ್ನ ಸೇವೆಯನ ಮಾಡಲೆಂದು ಕೃಪೆಯನ್ನು ನನಗೆ ದಯಪಾಲಿಸು. ನಿನ್ನ ಸೇವೆ ನಾ ಮಾಡಲೆಂದು ಕೃಪೆ ನನಗೆ ದಯಪಾಲಿಸು. ದೇವ್ರೆ, ನಿನಗೆ ಗೊತ್ತು ಈ ಸಂಸ್ಥಾನ ಸಭೆಯನ್ನ ನನ್ನೊಳಗೆ ನೀನು ಉಂಟು ಮಾಡಲಿಕ್ಕೆ ಕೊಟ್ಟಂತ ಉದ್ದೇಶ, ಇಲ್ಲಿ ಕಲಿತು ಬೆಳೆಯುವಂತ ವಿಶ್ವಾಸಿಗಳೆಲ್ಲ ಮುಂದೆ ಶಿಷ್ಯರುಗಳಾಗಬೇಕು, ಮತ್ತು ಇವರೆಲ್ಲರೂ ಒಂದು ದಿವಸ ಸೇವಕರುಗಳಾಗಬೇಕಪ್ಪ. ಇವರೆಲ್ಲರೂ ಒಳ್ಳೆಯ ಸೇವಕರುಗಳಾಗಿ ಇಲ್ಲಿಂದ ಹೋಗಬೇಕು. ಒಂದು ವೇಳೆ ಇವರು ಕೇಳ್ತಾ ಇರುವಂತ ಈ ಸಂಡೇ ಸ್ಕೂಲ್ ಮಕ್ಕಳುಗಳು ಮುಂದಿನ 20 ವರ್ಷದಲ್ಲಿ ನನಗೇನಾಗ್ತಾರೋ ಗೊತ್ತಿಲ್ಲ, ತಂದೆಯಿಂದ ಬಹುಮಾನವನ್ನು ಹೊಂದುವಂತಹ ಸೇವಕರುಗಳಾಗಿ ನಮ್ಮ ಸಭೆಯ ಮಕ್ಕಳುಗಳನ್ನು ನೀನು ಬದಲಾಯಿಸಪ್ಪ. ತಂದೆಯಿಂದ ಬಹುಮಾನ ಹೊಂದಬೇಕು. ಸುವಾರ್ತೆಯಿಂದ ತಾವು ಬದುಕುವುದಕ್ಕೆ ತಮಗೆ ಹಕ್ಕಿದ್ರೂ ಕೂಡ ಅದನ್ನು ಬಳಸಿಕೊಳ್ಳದೆ ತ್ಯಾಗವಾಗಿ ಉಚಿತವಾಗಿ ಸುವಾರ್ತೆಯನ್ನು ಕೊಡುವಂತಹ ವ್ಯಕ್ತಿಗಳಾಗಿ ನಮ್ಮನ್ನು ಮಾರ್ಪಡಿಸು. ಹಾಲೆಲೂಯ, ಹಾಲೆಲೂಯ. ಅಂತಹ ಭಕ್ತರುಗಳ ಸಾಲಿನಲ್ಲಿ ಈ ಒಂದು ಸಣ್ಣ ಸಭೆಯಲ್ಲಿ ಕೆಲವರುಗಳನ್ನ ನೀನು ಎಬ್ಬಿಸು.